Hello, Makle. Good evening. Let us start our class for today. ಇವತ್ತಿನ ಪಾಠದ ಬಗ್ಗೆ ನಾವು ಕಲಿಯೋ ಮೊದಲು ಲೆಟ್ ಮಿ ಜಸ್ಟ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ವೆರಿ ಬ್ರೀಫ್ಲಿ. ನನ್ನ ಮುಖ ನೀವು ನೋಡಿರ್ಲಿಕ್ಕಿಲ್ಲ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಲೈವ್ ಕ್ಲಾಸ್, ಬಟ್ ಯು ಮೈಟ್ ಹ್ಯಾವ್ ಆರ್ ಯು ಮೈಟ್ ನಾಟ್ ಹ್ಯಾವ್ ಸೀನ್ ಮೈ ವಿಡಿಯೋಸ್. ನನ್ನ ಹೆಸರು ಕೃತಿಕಾ ಅಂತ. ನಾನು ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಬಯಾಲಜಿ ಅದು ಫಸ್ಟ್ PUC ಬಯಾಲಜಿಯ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅನ್ನುವಂತ ಯೂನಿಟ್ ಬಗ್ಗೆ ಕಲಿತಾ ಇದ್ದೀವಿ. ಓಕೆ, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅನ್ನೋ ಯೂನಿಟ್ ಅಲ್ಲಿ ನಾವು ಕಲಿಯುವಂತಹ ಪಾಠ ದ ಲಿವಿಂಗ್ ವರ್ಲ್ಡ್ ಅಂತ. ಓಕೆ, ದ ನೇಮ್ ಆಫ್ ದ ಚಾಪ್ಟರ್ ಇಸ್ ದ ಲಿವಿಂಗ್ ವರ್ಲ್ಡ್. So before going into the chapter, if you have any questions for me, personal ಆಗಿ ನನ್ಗೆ ಏನಾದ್ರು questions ಕೇಳಬೇಕಿದ್ರೆ, because this is a little awkward, ನೀವು ನನಗೆ ಮುಖ ಕಾಣಿಸ್ತಾ ಇಲ್ಲಲ್ಲ, ಹಾಗಾಗಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ you can ask me before moving on to the chapter. If not, we can go ahead. ನಾವು ಚಾಪ್ಟರ್ ಅನ್ನ ಮುಂದಕ್ಕೆ ತಗೊಂಡು ಹೋಗೋಣ. Okay, so I'm assuming there are no questions. So let us go to the first question. That is, first question nimge screen alli kaanistidiyalla. When do you think humans became aware of living and non-living world and the need for classification anta? Andre million years ago the earth was formed alva. Billion years ago the earth was formed. Big Bang theory indagi earth na formation aitu. Adad nanತರ there were a lot of species that came along. Inorganic, organic matters produce ಆದವು, ಮತ್ತೆ speciation ಆಯ್ತು, evolution ಆಯ್ತು, ಹಲವಾರು ಸ್ಪೀಶೀಸ್ಗಳು ಫಾರ್ಮ್ ಆದವು. ಅದರಲ್ಲಿ ಒಬ್ರು ನಾವು ಕೂಡ ಅಲ್ವಾ, ಹ್ಯೂಮನ್ಸ್ ಕೂಡ. ಈ ಹ್ಯೂಮನ್ಸ್ ಗಳಿಗೆ ವೆನ್ ಡಿಡ್ ದೇ ಫೀಲ್ ದ್ಯಾಟ್ ಇಷ್ಟೆಲ್ಲ ಆರ್ಗ್ಯಾನಿಸಮ್ಸ್ ಗಳಿದೆ ಅಲ್ವಾ? there are plants, there are trees, animals ಗಳಿದೆ, ಹಕ್ಕಿಗಳಿವೆ, ಹಲವಾರು ಆರ್ಗ್ಯಾನಿಸಮ್ಸ್ ಗಳಿವೆ, ನಮ್ಗೆ ಕಣ್ಣಿಗೆ ಕಾಣದಂತ ಆರ್ಗ್ಯಾನಿಸಮ್ಸ್ ಗಳು ಕೂಡ ಇವೆ. ಇವುಗಳನ್ನ ಕ್ಲಾಸಿಫಿಕೇಶನ್ ಮಾಡಬೇಕು ಅಂತ ಈ ಮನುಷ್ಯರಿಗೆ ಯಾವಾಗ ಅನ್ಸಿದ್ದು ಅನ್ನೋದು ಪ್ರಶ್ನೆ, ಸ್ಲೈಡ್ ಮೇಲಿರುವಂತಹ ಪ್ರಶ್ನೆ. ಏನಾಗಿರ್ಬೋದು, ಯಾವಾಗ ಅನ್ಸಿರ್ಬೋದು ಮನುಷ್ಯರಿಗೆ ಇವುಗಳನ್ನ ಕ್ಲಾಸಿಫೈ ಮಾಡಬೇಕು ಅಂತ ಯಾವಾಗ ಅನ್ಸಿರ್ಬೋದು? ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಅ ಲುಕ್ ಎಟ್ ದ ಪಿಕ್ಚರ್ಸ್. ಇಲ್ಲಿ ಸ್ಲೈಡ್ ಅಲ್ಲಿ ನಾನು ಕೆಲವು ಪಿಕ್ಚರ್ಸ್ ಅನ್ನ ಹಾಕಿದ್ದೇನೆ ಅಲ್ವಾ? ದೇರ್ ಈಸ್ ಏನೇನಿದೆ ಚಿತ್ರದಲ್ಲಿ? ವಾಟ್ ಡು ವಿ ಹ್ಯಾವ್ ಹಿಯರ್? ವಿ ಹ್ಯಾವ್ ಹೆನ್, ಮತ್ತೆ ಏನಿದೆ ಇಲ್ಲಿ ಏನಿದೆ? ನೀರಿದೆ. ದೆನ್ ವಿ ಹ್ಯಾವ್ ಪಾರ್ಕ್ಯುಪೈನ್, ಮುಳ್ಳು ಹಂದಿ ಅಂತ ಹೇಳ್ತೀವಲ್ಲ, ಪಾರ್ಕ್ಯುಪೈನ್ ಇಸ್ ದೇರ್. ದೆನ್ ವಿ ಹ್ಯಾವ್ ಸಮ್ ಮಶ್ರೂಮ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಶ್ರೂಮ್ಸ್ ಇದೆ ಅಲ್ವಾ? ದೇರ್ ಆರ್ 2 types ಆಫ್ ಮಶ್ರೂಮ್ಸ್ ಹಿಯರ್. ಇದು ಕಲ್ಲು ಅಲ್ವಾ? ಈ ವೇರಿಯಸ್ ಐಟಮ್ಸ್ ಗಳನ್ನ ನಾನು ಸ್ಲೈಡ್ ಮೇಲೆ ಹಾಕಿದ್ದೇನೆ. ಇದನ್ನ ಕ್ಲಾಸಿಫೈ ಮಾಡ್ಬೇಕಂತ ಯಾವಾಗ ಅನ್ಸಿದ್ದು? ಸೈಂಟಿಫಿಕ್ ಆಗಿ ಬೇಡ, ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಜನರಲಿ ಮನುಷ್ಯನಿಗೆ ಕ್ಲಾಸಿಫಿಕೇಶನ್ ಮಾಡಬೇಕು ಅನ್ಸಿದ್ದು ಯಾವಾಗ ಆಗಿರ್ಬೋದು, ಅಥವಾ ಕ್ಲಾಸಿಫಿಕೇಶನ್ ಅಗತ್ಯ ಇದೆ ಅಂತ ಅನ್ಸಿದ್ದು ಯಾವಾಗ ಆಗಿರ್ಬೋದು? ಐ ಆಮ್ ವೇಟಿಂಗ್ ಫಾರ್ ಆನ್ಸರ್ಸ್. ಯಾರು ವಾಚ್ ಮಾಡ್ತಾ ಇದ್ರು ವಿಡಿಯೋ, ಅದನ್ನ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನೇನು ಆನ್ಸರ್ಗಳು, ಉತ್ತರಗಳು ನಿಮ್ಮ ಮನಸ್ಸಿಗೆ ಬರುತ್ತೆ ಅದನ್ನ ಕಮೆಂಟ್ ಮಾಡಿ ಕೆಳಗಡೆ. ಬಿಕಾಸ್ ಲೆಟ್ ದಿಸ್ ಬಿ ಅ 2-way ಕ್ಲಾಸ್. ನಾನು ಒಬ್ಳೆ ಮಾತಾಡ್ತಾ ಹೋಗಲ್ಲ, ನೀವು ನನ್ನ ಜೊತೆ ಮಾತಾಡ್ಬೇಕು. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಅದೇ ರೀತಿ ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಹೋಗ್ತೇನೆ. ಥ್ರೂ ಔಟ್ ದ ಚಾಪ್ಟರ್ ಐ ವಿಲ್ ಕೀಪ್ ಆನ್ ಆಸ್ಕಿಂಗ್ ಕ್ವೆಶನ್ಸ್. ಅದಕ್ಕೆ ನೀವು ಉತ್ತರಗಳನ್ನ ಕೂಡ ಕೊಡ್ತಾ ಹೋದ್ರೆ ಒಳ್ಳೇದು. ಅವಾಗ ನಾವು ಇಂಟರಾಕ್ಟ್ ಮಾಡ್ತಾ ಕಲಿಬಹುದು ಅಂತ. ಇಲ್ಲಾಂದ್ರೆ ನಾನ್ ನಿಮ್ ತಲೆ ತುಂಬ್ತಾ ಇರ್ಬೇಕಾಗತ್ತೆ. ಅದು ಕೆಲವೊಮ್ಮೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಂತಾನು ನನ್ಗೆ ಅರ್ಥ ಆಗಲ್ಲ. ಹಾಗಾಗಿ ಲೆಟ್ ಇಟ್ ಬಿ ಅ ಇಂಟರಾಕ್ಟಿವ್ ಕ್ಲಾಸ್ ಅಂತ. ಸೊ ಡಸ್ ಎನಿಬಡಿ ಹ್ಯಾವ್ ಎನ್ ಆನ್ಸರ್ ಫಾರ್ ದಿಸ್? ಓಕೆ, ಸೊ ಇಲ್ಲಿ ನಾನೊಂದು ವರ್ಡ್ ಅನ್ನ ಬರೆದಿದ್ದೇನೆ. ಕ್ಯಾನ್ ಯು ಸಿ ದಿಸ್? ಆಂಥ್ರೋಪೋಸೆಂಟ್ರಿಕ್ ಅಂತ ಬರೆದಿದ್ದೇನೆ. ಆಂಥ್ರೋಪೋಸೆಂಟ್ರಿಕ್ ಅಂದ್ರೆ ಏನು ಅಂದ್ರೆ, ಕ್ಲಾಸಿಫೈ ಮಾಡಿದ್ವಿ ನಾವು. ಕ್ಲಾಸಿಫೈ ಹೇಗೆ ಮಾಡಿದ್ವಿ? ಸಮ್ ಆಫ್ ದೆಮ್ ಆರ್ ಎಡಿಬಲ್ ಅಂತ ಕ್ಲಾಸಿಫೈ ಮಾಡಿದ್ವಿ, ಕೆಲವೊಂದನ್ನ ನಾನ್ ಎಡಿಬಲ್ ಅಂತ ಕ್ಲಾಸಿಫೈ ಮಾಡಿದ್ವಿ ಅಲ್ವಾ? ಕೆಲವೊಂದು ಮಶ್ರೂಮ್ಸ್ ಗಳು ನಾನ್ ಎಡಿಬಲ್, ಅವುಗಳು ವಿಷವಾದದ್ದು, ಅದನ್ನ ತಿಂದ್ರೆ ಏನಾಗುತ್ತೆ? ಡೆತ್ ಆಗತ್ತೆ ಅಂತ ಗೊತ್ತಾಯ್ತು ಮನುಷ್ಯರಿಗೆ, ತಿಂದಾಗ ಗೊತ್ತಾಯ್ತು. ಅದಾದ್ಮೇಲೆ
ಸಮ್ ಮಶ್ರೂಮ್ಸ್ ಆರ್ ಎಡಿಬಲ್ ಅಂತ ಗೊತ್ತಾಯ್ತು ಅಲ್ವಾ. ಸಮ್ ಮಶ್ರೂಮ್ಸ್ ಆರ್ ಎಡಿಬಲ್, ಅವುಗಳನ್ನ ತಿನ್ಬಹುದು. ಕೆಲವೊಂದು ಪ್ರಾಣಿಗಳನ್ನ ಕೂಡ ಅಷ್ಟೇ ತಿನ್ಲಿಕ್ಕೆ ಆಗಲ್ಲ, ಅಥವಾ ಇಟ್ ಇಸ್ ಡಿಫಿಕಲ್ಟ್ ಟು ಈಟ್ ದಮ್, ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಅವುಗಳಿಗೆ. ಅದೇ ಕೆಲವುಗಳನ್ನ ನಾವು ಮನೆಯಲ್ಲೇ ಬೆಳೆಸ್ಕೋಬಹುದು, ಡೊಮೆಸ್ಟಿಕೇಟ್ ಮಾಡಬಹುದು. ಮತ್ತೆ ನೀರು, ಅದು ಲಿವಿಂಗಾ ಅಲ್ಲ ನಾನ್ ಲಿವಿಂಗಾ? ಒಂದು ಕಲ್ಲನ್ನ ನಾವು ತಿನ್ಬೋದಾ, ಇಸ್ ದಟ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋದ್ವಿ. ಸೊ ಕ್ಲಾಸಿಫಿಕೇಶನ್ ಅಂದಾಗ ನಾವು ಯಾವಾಗ್ಲೂ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ. ಹ್ಯೂಮನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಮೊದಲನೇ ಬಾರಿ ಕ್ಲಾಸಿಫೈ ಮಾಡಿದ್ದು ಹೇಗೆ? ಇಟ್ ವಾಸ್ ವೆದರ್ ಟು ಈಟ್, ಅದನ್ನ ತಿನ್ಬೋದಾ ಇಲ್ವಾ, ಅದು ಲಿವಿಂಗ್ ಹೌದಾ ಅಲ್ವಾ ನಾನ್ ಲಿವಿಂಗ್ ಆರ್ಗಾನಿಸಮಾ. ಇಸ್ ಇಟ್ ಅನ್ ಆನಿಮೇಟ್ ಆಬ್ಜೆಕ್ಟ್ ಆರ್ ಇಸ್ ಇಟ್ ಅನ್ ಇನ್ಆನಿಮೇಟ್ ಆಬ್ಜೆಕ್ಟ್? ಇನ್ಆನಿಮೇಟ್ ಅಂದ್ರೆ ನಿರ್ಜೀವಿ ಅಂತ ಹೇಳ್ತೀವಿ, ಜೀವಿಗಳು ಮತ್ತು ನಿರ್ಜೀವಿಗಳು ಹೌದಾ, ಅಥವಾ ಜೀವಿಗಳು ಹೌದಾ ನಿರ್ಜೀವಿಗಳು ಹೌದಾ, ನಾವು ಇದನ್ನ ತಿನ್ಬೋದಾ ಅಲ್ವಾ, ನಾವು ಇದನ್ನ ಬಟ್ಟೆಗೆ ಉಪಯೋಗಿಸಬಹುದಾ ಇವುಗಳ ಚರ್ಮಗಳನ್ನ ಅನ್ನೋ ಕ್ಯಾಟಗರಿ ಮೇಲೆ ಮನುಷ್ಯರು ಕ್ಲಾಸಿಫೈ ಮಾಡ್ತಾ ಹೋದ್ರಂತೆ ಮೊದಲು. ಆದ್ರೆ ಯಾಕೆ ನಾನು ಈ ಪದ ಹೇಳ್ದೆ ಆಂಥ್ರೋಪೋಸೆಂಟ್ರಿಕ್ ಅಂತ ಯಾಕೆ ಹೇಳ್ದೆ ಅಂದ್ರೆ, ಆಂಥ್ರೋ ಆಲ್ವೇಸ್ ರೆಫರ್ಸ್ ಟು ಹ್ಯೂಮನ್ಸ್, ಹ್ಯೂಮನ್ ಬೀಯಿಂಗ್ಸ್ ಗೆ ರೆಫರ್ ಆಗುತ್ತೆ ಆಂಥ್ರೋ ಅನ್ನೋದು. ಸೊ ಆಂಥ್ರೋಪೋಸೆಂಟ್ರಿಕ್ ಕ್ಲಾಸಿಫಿಕೇಶನ್ ಮಾಡ್ತಾ ಹೋದ್ರು ಮನುಷ್ಯರು ಅಂದ್ರೆ, ನಾವು ನಮಗ್ ಬೇಕಾದ ರೀತಿಯಲ್ಲಿ ವಿ ಆರ್ ಲುಕಿಂಗ್ ಎಟ್ ಥಿಂಗ್ಸ್ ಫ್ರಮ್ ಅವರ್ ವ್ಯೂ, ನಾವು ನಮಗ್ ಯೂಸ್ ಆಗುವಂತದ್ದನ್ನ ಮಾತ್ರ ನಾವು ಕ್ಲಾಸಿಫೈ ಮಾಡ್ತಾ ಹೋದ್ವಿ, ನಮ್ಮ ಯೂಸ್ಗೆ ತಕ್ಕುದಾಗಿ ನಾವು ಕ್ಲಾಸಿಫೈ ಮಾಡ್ತಾ ಹೋದ್ವಿ, ಬೇರೆ ಯಾವುದೇ ರೀತಿಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಅದಾದ ನಂತರ ದೇರ್ ವಾಸ್ ಅ ನೀಡ್, ಏನ್ ನೀಡ್ ಬಂತು? ದೇರ್ ವಾಸ್ ಅ ನೀಡ್ ಟು ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್ ಇನ್ ಜನರಲ್. ಜನರಲ್ ಆಗಿ ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡಬೇಕಾಗಿ ಬಂತು. ಓಕೆ, ಯಾಕಂದ್ರೆ ವಿ ಅಂಡರ್ಸ್ಟುಡ್ ದಟ್ ದೇರ್ ವೇರ್ ಲಾಟ್ ಆಫ್ ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಬೇರೆ ಆರ್ಗಾನಿಸಮ್ಸ್ ಗಳಿಗೆ ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಗಳಿಗೆ ಫುಡ್ ಮತ್ತೆ ಬಟ್ಟೆ ಅಥವಾ ಅವುಗಳು ಪ್ರೊವೈಡ್ ಮಾಡುವಂತ ವಸ್ತುಗಳಲ್ಲದೆ ಬೇರೆ ಕೂಡ ರಿಲೇಶನ್ಶಿಪ್ಗಳು ಇವೆ. ಅದಲ್ಲದೆ ಈ ಎಲ್ಲ ಆರ್ಗಾನಿಸಮ್ಸ್ ಗಳು ಇದೆಯಲ್ಲ, ವಾಟ್ ಎವರ್ ಆರ್ಗಾನಿಸಮ್ಸ್ ದಟ್ ವಿ ಸೀಯಿಂಗ್ ಟುಡೇ ವಿಚ್ ಆರ್ ಆನ್ ಅರ್ತ್, ಇವೆಲ್ಲ ಇಂಟರ್ ಕನೆಕ್ಟೆಡ್. ಸಮ್ ಆರ್ ದಿ ಅದರ್ ವೇ ಇವುಗಳೆಲ್ಲ ನಮ್ಮ ಲೈಫ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಥವಾ ನಮ್ಮ ಲೈಫ್ ಅನ್ನ ಎಫೆಕ್ಟ್ ಮಾಡುತ್ತೆ ಅಂತ ಗೊತ್ತಾಯ್ತು. ಹಾಗಾಗಿ ದಟ್ ಇಸ್ ವೆನ್ ವಿ ಕೇಮ್ ಔಟ್ ಆಫ್ ದ ಆಂಥ್ರೋಪೋಸೆಂಟ್ರಿಕ್ ಕ್ಲಾಸಿಫಿಕೇಶನ್. ಆಂಥ್ರೋಪೋಸೆಂಟ್ರಿಕ್ ಅಂದ್ರೆ ಮನುಷ್ಯರ ಸುತ್ತ ಇದ್ದಂತ ಕ್ಲಾಸಿಫಿಕೇಶನ್ ಇದೆಯಲ್ಲ, ಅದರಿಂದ ಸ್ವಲ್ಪ ನಾವು ಹೊರಗಡೆ ಬಂದ್ವಿ. ಬಿಕಾಸ್ ವಿ ಗಾಟ್ ಟು ನೋ ದಟ್ ಆಲ್ ದಿ ಆರ್ಗಾನಿಸಮ್ಸ್ ಆರ್ ಕನೆಕ್ಟೆಡ್. ಒನ್ಸ್ ಅಪಾನ್ ಅ ಟೈಮ್ ವಿ ವರ್ ಕನೆಕ್ಟೆಡ್ ಅಂಡ್ ನೌ ಆಲ್ಸೋ ವಿ ಆರ್ ಕನೆಕ್ಟೆಡ್ ಅಂಡ್ ವಿ ಆರ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ಇನ್ ದ ಫ್ಯೂಚರ್ ಅನ್ನೋದು ಗೊತ್ತಾಯ್ತು ನಮ್ಗೆ. ಹಾಗಾಗಿ ನಾವು ಜನರಲಿ ವಿ ಸ್ಟಾರ್ಟೆಡ್ ಕ್ಲಾಸಿಫೈಯಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಈಗ ಕ್ಲಾಸಿಫಿಕೇಶನ್ ಅಂತ ಅಂದಾಗ ಲೆಟ್ ಮಿ ಆಸ್ಕ್ ಯು another question. Okay, what were some living organisms that you see or come in contact with on your way to college? ನೀವು ಕಾಲೇಜಿಗೆ ಹೋಗುವಾಗ ಅಥವಾ ಕಾಲೇಜಿಂದ ವಾಪಸ್ ಮನೆಗೆ ಬರುವಾಗ ನಿಮ್ಗೆ ನೋಡ್ಲಿಕ್ಕೆ ಸಿಗುವಂತಹ ಪ್ರಾಣಿಗಳು ಯಾವ್ಯಾವು? ಲೆಟ್ ಅಸ್ ಟಾಕ್ ಅಬೌಟ್ ಲಿವಿಂಗ್ ಆರ್ಗಾನಿಸಮ್ಸ್. ಓಕೆ, ಜೀವಿಗಳ ಬಗ್ಗೆ ಮಾತಾಡೋಣ. ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ಗಳನ್ನ ಅಥವಾ ಜೀವಿಗಳನ್ನ ನೀವು ನೋಡ್ತೀರಿ ಅಂತ. ಸೊ ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಲೆಟ್ ಮಿ ರಿಪೀಟ್ ಮೈ ಕ್ವೆಶನ್ ಅನ್ನ ನಾನು ಸ್ಲೈಡ್ ಮೇಲೆ ಬರೆದಿದ್ದೇನೆ. ಯಾವ ಪ್ರಾಣಿಗಳನ್ನ ಅಥವಾ ಯಾವ ಜೀವಿಗಳನ್ನ ನೀವು ಕಾಲೇಜಿಗೆ ಹೋಗುವಾಗ ಮತ್ತೆ ವಾಪಸ್ ಬರುವಾಗ ನೋಡ್ತೀರಿ ಅನ್ನೋದು ಪ್ರಶ್ನೆ, ಆಯ್ತಾ? ಸೊ ಇದಕ್ಕೆ ಯಾರಾದ್ರೂ ಉತ್ತರ ಹೇಳ್ಬೋದಾ? ಐ ಆಮ್ ವೇಟಿಂಗ್ ಫಾರ್ ದ ಆನ್ಸರ್ಸ್. ಯು ಕ್ಯಾನ್ ಕಮೆಂಟ್ ದ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಪಬ್ಲಿಕ್ ಚಾಟ್ ಇದೆಯಲ್ಲ ಯೂಟ್ಯೂಬ್ ಲೈವ್ ಅಲ್ಲಿ, ಅದರಲ್ಲಿ ನೀವು ನಿಮ್ಮ ಪ್ರಶ್ನೆಗಳ ಉತ್ತರಗಳನ್ನ ಹಾಕ್ಬೋದು. ಓಕೆ, ಸೊ ನಾನು ಹೇಳ್ತೇನೆ, ನಾನು ಹೊರಗಡೆ ಹೋಗುವಾಗ ಅಥವಾ ನಾನು ಮನೆ ಕಿಟಕಿ ಓಪನ್ ಮಾಡಿದಾಗ ನಂಗೆ ಏನೇನು ಕಾಣಿಸುತ್ತೆ ಅಂತ ನಾನು ಹೇಳ್ತೇನೆ. ನನಗೆ ಮರಗಳು ಕಾಣಿಸ್ತವೆ, ಮತ್ತೆ ನಮ್ಮ ಮನೇಲಿ 2 ನಾಯಿ ಮರಿ ಇದೆ, ನಾಯಿ ಮರಿ ಕಾಣಿಸ್ತವೆ. ಮತ್ತೆ ರೋಡಲ್ಲಿ ಹೋಗುವಾಗ ಜನರು ಕಾಣಿಸ್ತಾರೆ, ಮನುಷ್ಯರು ಕಾಣಿಸ್ತಾರೆ, ಮನೆಯೊಳಗೂ ಇದ್ದಾರೆ, ರೋಡ್ನಲ್ಲಿ ಹೋಗುವಾಗ್ಲೂ ಮನುಷ್ಯರು ಕಾಣಿಸ್ತಾರೆ. ಮತ್ತೆ ರಾತ್ರಿ ಮಲಗ್ಬೇಕಿದ್ರೆ, ಸಂಜೆ ಆಗ್ಬೇಕಿದ್ರೆ, ಈಗ ಮಳೆಗಾಲ ಅಲ್ಲ, ಕಪ್ಪೆಗಳು ಒಟಗುಟ್ತಾ ಇರ್ತವೆ. ಮತ್ತೆ ಏನಾಗುತ್ತೆ, ಕ್ರಿಕೆಟ್ಸ್ ಅಂತ ಕೇಳಿದೀರಾ? ರಾತ್ರಿ ಆಗುವಾಗ ಒಂದು ಸೌಂಡ್ ಬರ್ತಾ ಇರ್ತದೆ ನಮ್ಗೆ. ಒಂದು ಇರಿಟೇಟಿಂಗ್ ಅಂತ ಅನ್ಸ್ಬೋದು ಕೆಲವರಿಗೆ. ಅದನ್ನ ಕ್ರಿಕೆಟ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅವುಗಳನ್ನ ನೋಡಿದೀನಿ ನಾನು. ಮತ್ತೆ ಜಿರಳೆಗಳನ್ನ ನೋಡಿದೀನಿ ಅಲ್ವಾ. ಇದೆಲ್ಲ ಕೂಡ ಏನು? ಇದೆಲ್ಲ ಕೂಡ ಜೀವಿಗಳು.
ಅಲ್ವಾ, ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಿರ್ಬೋದು? ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂಡ್ ಆರ್ ದೇ ಜಸ್ಟ್ ಒನ್ ಟೈಪ್, ಜಸ್ಟ್ ಒಂದೇ ಟೈಪ್? ಅಂದ್ರೆ ಗಿಡಗಳು ಮಾತ್ರ ಇರೋದಾ, ಅಥವಾ ಮನುಷ್ಯರು ಮಾತ್ರ ಇರೋದಾ? ಅಥವಾ ನಾಯಿಗಳನ್ನ ತಗೊಳ್ಳೋಣ. ನಾಯಿಗಳಂತಂದ್ರೆ ಒಂದೇ ಟೈಪ್ ನಾಯಿಗಳಿರೋದಾ, ಅಲ್ಲ ಹಲವಾರು ಟೈಪ್ ನಾಯಿಗಳಿದೆಯಾ? ಬೆಕ್ಕುಗಳಿದೆಯಾ, ಮತ್ತೆ ಹಕ್ಕಿಗಳಿದೆಯಾ, ಕೀಟಗಳಿದೆಯಾ? ಅಲ್ವಾ? that means there are different types of organisms ಅಲ್ವಾ? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳು ಹಲವಾರು ಟೈಪ್ಸ್ ಗಳು, ವಿಧಗಳು ಇವು ಇದೆ. ಅದನ್ನ ನಾವೇನಂತೀವಿ? ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಅದು ಎರಡು ವರ್ಡ್, ಬಯೋ ಮತ್ತೆ ಡೈವರ್ಸಿಟಿ ಅನ್ನೋದು ಒಂದು ಸಿಂಗಲ್ ಟರ್ಮ್ ಇದೆಯಲ್ಲ, ಅದನ್ನ ಕಟ್ ಮಾಡಿದ್ರೆ ಎರಡು ಟರ್ಮ್ಸ್ ಆಗುತ್ತೆ. ಏನದು? ಬಯೋ ಮತ್ತೆ ಡೈವರ್ಸಿಟಿ. ಬಯೋ ಅಂದ್ರೆ ಏನು? ನಾರ್ಮಲಿ ನಾವು ಬಯೋ ಅಂತ ಯಾವ್ದಕ್ಕೆ ರೆಫರ್ ಮಾಡ್ತೀವಿ? ಬಯೋ ಅಂತ ರೆಫರ್ ಮಾಡೋದು ನಾವು ಯಾವಾಗ್ಲೂ ಲೈಫಿಗೆ ಅಲ್ವಾ? ವಿ ರೆಫರ್ ಬಯೋ ಆಸ್ ಲೈಫ್ ಆಯ್ತಾ? ಸೊ ಎನಿ ಆರ್ಗ್ಯಾನಿಸಮ್ ದಟ್ ಇಸ್ ಅಲೈವ್ ಕಮ್ಸ್ ಅಂಡರ್ ಬಯೋ. ಓಕೆ, ಸೊ ದಟ್ ಕಾನ್ಸ್ಟಿಟ್ಯೂಟ್ಸ್ ದ ಬಯೋ ಇನ್ ಬಯೋಡೈವರ್ಸಿಟಿ. ಈಗ ಡೈವರ್ಸಿಟಿ ಅಂದ್ರೆ ಏನು? ಬೇರೆ ಬೇರೆ ವಿಧಗಳು. ದಟ್ ಇಸ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ that constitutes the diversity. Okay, biodiversity. ಈಗ ನಮ್ಗೆ ಹಲವಾರು ಆರ್ಗಾನಿಸಮ್ಸ್ ಗಳು ಗೊತ್ತು, ಬಟ್ ವಿ ಹ್ಯಾವ್ ಅ ಲಿಮಿಟೇಷನ್ ಅಲ್ವಾ? ವಿ ಹ್ಯಾವ್ ಅ ಲಿಮಿಟೇಷನ್. ವಾಟ್ ಇಸ್ ದ ಲಿಮಿಟೇಷನ್? ನಾವು ಎಷ್ಟು ಆರ್ಗಾನಿಸಮ್ಸ್ ಗಳಿಗೆ ಹೆಸರು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ನಮ್ಮ ಲಿಮಿಟೇಷನ್. ಹ್ಯಾವ್ ವಿ ಗಿವನ್ ನೇಮ್ಸ್ ಟು ಆಲ್ ದ ಆರ್ಗಾನಿಸಮ್ಸ್? ಎಲ್ಲ ಆರ್ಗಾನಿಸಮ್ಸ್ ಗಳಿಗೆ ಹೆಸರು ಕೊಟ್ಟು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿದೆಯಾ? ನಮ್ಗೆ ಇಲ್ಲ. ದ ಪ್ರಾಸೆಸ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಇವಾಗ ಕೂಡ ಪ್ರತಿ ದಿನ ಪ್ರತಿ ನಿಮಿಷ ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ ವರ್ಕ್ ಮಾಡ್ತಿದ್ದಾರೆ? ಯಾವುದೋ ಒಂದು ಹೊಸ ಆರ್ಗ್ಯಾನಿಸಮ್ ಸಿಕ್ತು, ಯಾವುದೋ ಒಂದು ಹೊಸ ಸ್ಪೀಶೀಸ್ ಸಿಕ್ತು, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕಪ್ಪೆ ಆಗಿರ್ಬೋದು, ಅಥವಾ ಒಂದ್ ಸ್ವಲ್ಪ ಚೇಂಜ್ ಇರುವಂತಹ ಒಂದು ಚಿಟ್ಟೆ ಆಗಿರ್ಬೋದು ಅಲ್ವಾ? ಅಥವಾ ಮನುಷ್ಯರಲ್ಲೇ ನೋಡೋಣ, ಮನುಷ್ಯರಲ್ಲೇ ಏನಾದ್ರೂ ಚೇಂಜ್ ಆಗ್ತಿದ್ಯಾ, ಮ್ಯೂಟೇಶನ್ ಆಗ್ತಿದ್ಯಾ, ಸ್ಪೀಸಿಯೇಷನ್ ಮತ್ತೆ ಆಗ್ತಿದ್ಯಾ ಅನ್ನೋದನ್ನ ಕೂಡ ರಿಸರ್ಚ್ ಮಾಡುವಂತವ್ರು ಇದ್ದಾರೆ. ಹಾಗಾದ್ರೆ ಇಡೀ ನಮ್ಮ ಆರ್ಗ್ಯಾನಿಸಮ್ಸ್ ಗಳಿದೆಯಲ್ಲ, ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಗಳಲ್ಲಂತೂ ನೇಮ್ ಮಾಡ್ಲಿಕ್ಕೆ ಸಾಧ್ಯವಾಗದಷ್ಟು ಡೈವರ್ಸಿಟಿ ಇದೆಯಂತೆ. ಅಷ್ಟೊಂದು ಸಸ್ಯಗಳು ನಮ್ಗೆ ಗೊತ್ತಾಗ್ಲಿಕ್ಕೂ ಇಲ್ಲ, ಅಷ್ಟೊಂದು ಸಸ್ಯಗಳು, ಅಷ್ಟೊಂದು ಡೈವರ್ಸಿಟಿ, ವೈವಿಧ್ಯತೆ ಇದೆಯಲ್ಲ, ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಅದರಲ್ಲಿ ಕೇವಲ ಎಂಟೈರ್ ನಮ್ಮ ಭೂಮಿಯಲ್ಲಿ ನಮ್ಗೆ ನೇಮ್ ಮಾಡ್ಲಿಕ್ಕೆ ಆಗಿರುವಂತದ್ದು, ನಾವು ಕ್ಲಾಸಿಫೈ ಮಾಡ್ಲಿಕ್ಕೆ ಆಗಿರುವಂತದ್ದು, ನಾವು ಡಿಸ್ಕ್ರೈಬ್ ಅಂದ್ರೆ ಯಾವ ಬಣ್ಣ, ಎಷ್ಟು ಕಾಲು, ಏನ್ ಕ್ಯಾರೆಕ್ಟರಿಸ್ಟಿಕ್ಸ್, ಫೋಟೋಸಿಂಥಸಿಸ್ ಮಾಡುತ್ತೋ ಇಲ್ವೋ, ರೆಂಬೆಗಳಿದೆಯಾ, ಕೊಂಬೆಗಳಿದೆಯಾ ಅಂತ ನಾವು ಕ್ಲಾಸಿಫೈ ಮಾಡ್ತಿಲ್ಲ. ಅಂತ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಅದನ್ನ ನಮ್ಗೆ ಕೇವಲ 1.7 to 1.8 ಮಿಲಿಯನ್ ಸ್ಪೀಶೀಸ್ ಗಳನ್ನ ಮಾತ್ರ ನಮ್ಗೆ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗಿರೋದು. ಇಷ್ಟೇ, ಕೇವಲ 1.7 to 1.8 ಸ್ಪೀಶೀಸ್ ಅನ್ನ ವಿ ಹ್ಯಾವ್ ಬೀನ್ ಏಬಲ್ ಟು ಡಿಸ್ಕ್ರೈಬ್. ಸೊ ವಾಟ್ ಅಬೌಟ್ ದಿ ರೆಸ್ಟ್? ರೆಸ್ಟ್ ಅನ್ನ ಇನ್ನು ಮುಂದೆ ಬರುವಂತಹ ಸೈಂಟಿಸ್ಟ್ಗಳು, ನಿಮ್ಮಂತವರು ಅಥವಾ ಈಗ ಡೆವಲಪ್ ಆಗ್ತಾ ಇರುವಂತಹ ಸೈಂಟಿಸ್ಟ್ಗಳು ವಿಲ್ ವರ್ಕ್ ಆನ್ ದಟ್, ರೈಟ್? ಓಕೆ, ಸಾರಿ. ನೆಕ್ಸ್ಟ್ ಲೆಟ್ ಅಸ್ ಲುಕ್ ಎಟ್ ದ ಪಿಕ್ಚರ್. ಇಲ್ಲೊಂದು ಫೋಟೋ ಹಾಕಿದ್ದೇನೆ ನಾನು. ಈ ಫೋಟೋ ಏನಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ವಾಟ್ ಇಸ್ ದಿಸ್ ಫೋಟೋ? ಕ್ಯಾನ್ ಯು ಗೆಸ್ ವಾಟ್ ಇಸ್ ದಿಸ್ ಫೋಟೋ? Can somebody answer? Can somebody answer what kind of picture is this ಅಂತ? ಅರ್ಥ ಆಗ್ತಿದ್ಯಾ ನಿಮ್ಗೆ? ಗೊತ್ತಾಗ್ತಿದ್ಯಾ? ಕಾಣಿಸ್ತಿದ್ಯಾ? ಓಕೆ, ಓಕೆ. ಸೊ ಇದಕ್ಕೆ ನಾನು ಇನ್ನೊಂದು ಕ್ಲೂ ಕೊಡ್ತೇನೆ. ವಾಟ್ ಯು ಕ್ಯಾನ್ ಸಿ ಹಿಯರ್ ಇದೆಯಲ್ಲ, ದಿಸ್ ಇಸ್ ದ ಪ್ಲಾಂಟ್. ಓಕೆ, ಇದು ಪ್ಲಾಂಟ್, ಇದು ಅಂದ್ರೆ ಲೀಫ್ ಇದು. ಓಕೆ, ಇದ್ರ ಕೆಳಗಡೆ, ಮಣ್ಣಿನ ಕೆಳಗಡೆ ಇದರ ಒಂದು ಪಾರ್ಟ್ ಇದೆ ಆಯ್ತಾ? ಮಣ್ಣಿನ ಕೆಳಗಡೆ ದೇರ್ ಇಸ್ ಅ ಪಾರ್ಟ್ ಆಫ್ ದಿಸ್. ಯಾವ್ದಂತ ಗೊತ್ತಾಗ್ತಿದ್ಯಾ ನಿಮ್ಗೆ? ವಾಟ್ ಆರ್ಗ್ಯಾನಿಸಮ್ ಇಸ್ ದಿಸ್ ಅಥವಾ ವಾಟ್ ಪ್ಲಾಂಟ್ ಇಸ್ ದಿಸ್ ಅಂತ ಗೊತ್ತಾಗ್ತಿದ್ಯಾ? ದಿಸ್ ಅ ವೆರಿ ಕಾಮನ್ ಪ್ಲಾಂಟ್. ನೀವು ನೋಡಿರ್ತೀರಾ ಅನ್ಕೊಂಡು ಇದನ್ನ ಹಾಕಿದೆ ನಾನು. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಇದು ನೀರುಳ್ಳಿ ಗಿಡ. ನೀವು ಈರುಳ್ಳಿ ಅಂತ ಹೇಳ್ತೀರಾ ಅನ್ಸುತ್ತೆ. ಕಾಸರಗೋಡಲ್ಲಿ ನಾವು ಇದಕ್ಕೆ ನೀರುಳ್ಳಿ ಅಂತ ಹೇಳ್ತೇವೆ, ಆಯ್ತಾ?
ಸೊ ಹಾಗಾದ್ರೆ ಕನ್ನಡದಲ್ಲಿ ನಾನು ಏನಂತ ಹೇಳ್ತೀನಿ, ನಾನಿಲ್ಲಿ ಈರುಳ್ಳಿ ಅಂತ ಬರೆಯೋಣ ನಾವು. ಈರುಳ್ಳಿ. ಓಕೆ, ಈರುಳ್ಳಿ ಅಂತ ಇದಕ್ಕೆ ಹೆಸರು. ಆದ್ರೆ ನಾಳೆ ಮಹಾರಾಷ್ಟ್ರದಿಂದ ಒಬ್ಬ ಬರ್ತಾನೆ, ಅವನಿಗೆ ಕನ್ನಡ ಗೊತ್ತಿರುವುದಿಲ್ಲ. ಅವನೇನಂತ ಹೇಳ್ತಾನೆ, ಇದಕ್ಕೆ 1 ಕಿಲೋ ಪ್ಯಾಜ್ ಕೊಡಿ ಭಯ್ಯ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ? ಪ್ಯಾಜ್. ಅವ್ರೇನ್ ಹೇಳ್ತಾರೆ? ನೀರುಳ್ಳಿಗೆ ಅವರು ಪ್ಯಾಜ್ ಅಂತಾರೆ. ಸರಿ, ಈಗ ಕನ್ನಡದಲ್ಲಾಯ್ತು, ಹಿಂದಿಯಲ್ಲಾಯ್ತು ಅಲ್ವಾ? ಮಲಯಾಳಮಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಮಲಯಾಳಮಲ್ಲಿ ನೀರುಳ್ಳಿಗೆ ಉಳ್ಳಿ ಅಂತ ಹೇಳ್ತಾರೆ. ಓಕೆ, ಏನ್ ಹೇಳ್ತಾರೆ? ಉಳ್ಳಿ ಅಂತ ಹೇಳ್ತಾರೆ. ಓಕೆ, ಸೊ ಉಳ್ಳಿ ಅಂದ್ರೆ ಏನು? ಉಳ್ಳಿ ಕೂಡ ರೆಫರ್ಸ್ ಟು ನೀರುಳ್ಳಿ ಅಥವಾ ಈರುಳ್ಳಿ. ಇಟ್ ಆಲ್ಸೋ ರೆಫರ್ಸ್ ಟು ಪ್ಯಾಸ್ ಅಲ್ವಾ? ಈಗ ಕನ್ಫ್ಯೂಷನ್ ಆಯ್ತಲ್ಲ, ಹೇಗೆ ಐಡೆಂಟಿಫೈ ಮಾಡೋದು? ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ನಾವು ಒಂದು ಹೆಸರನ್ನ ಯಾವಾಗ್ಲೂ ಕಾಮನ್ ನೇಮ್ ಅಂತ ಹೇಳ್ತೀವಿ. ಇದನ್ನ ಕಾಮನ್ ನೇಮ್ ಅಥವಾ ಲೋಕಲ್ ನೇಮ್. ಇದು ನಾವು ಕನ್ನಡಿಗರು ಹೇಳುವಂಥದ್ದು, ಇದು ಮಲಯಾಳಿಗಳು ಹೇಳುವಂಥದ್ದು, ಇದು ಹಿಂದಿ ಮಾತಾಡೋರಂತವರು ಹೇಳುವಂಥದ್ದು ಅಲ್ವಾ? ಹಾಗಾದ್ರೆ ಇದನ್ನ ನಾವು ಕಾಮನ್ ನೇಮ್ ಅಂತ ಹೇಳ್ತೀವಿ. ಆದ್ರೆ ನಾವು ಕಾಮನ್ ನೇಮ್ ಅನ್ನ ರೆಫರ್ ಮಾಡಿದಾಗ ಎಲ್ರಿಗೂ ಅರ್ಥ ಆಗ್ಬೇಕಂತ ಇಲ್ಲ ಅಲ್ವಾ? ಫಾರ್ ಎವ್ರಿಬಡಿ ಟು ಅಂಡರ್ಸ್ಟ್ಯಾಂಡ್, ಹಾಗಾದ್ರೆ ಒಂದು ಕಾಮನ್ ಹೆಸರು ಇರ್ಬೇಕು ಅಥವಾ ಯೂನಿವರ್ಸಲ್ ನೇಮ್ ಇರ್ಬೇಕು ಅಲ್ವಾ? ಅದೇ ಹೆಸರು ಇಲ್ಲಿ ನಾನು ಬರ್ದಿರೋದು. ಏನಿದು? ಎಲಿಯಂ ಸೀಪಾ ಅಂತ ಬರ್ದಿದ್ದೇನೆ ಅಲ್ವಾ? ಎಲಿಯಂ ಸೀಪಾ ಅಂದ್ರೆ ಏನು? ದಟ್ ಆಲ್ಸೋ ರೆಫರ್ಸ್ ಟು ಈರುಳ್ಳಿ, ಉಳ್ಳಿ ಅಥವಾ ಪ್ಯಾಜಿಗೆ ನಾವೇನಂತ ಹೇಳ್ತೀವಿ ಸೈಂಟಿಫಿಕ್ ಆಗಿ? ಎಲಿಯಂ ಸಿಪಾ ಅಂತ ಹೇಳ್ತೇವೆ. ಎಲಿಯಂ ಸಿಪಾ ಅಂದ್ರೆ ಏನು? ದಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ನೀರುಳ್ಳಿ. ನೀರುಳ್ಳಿ ಅಥವಾ ಈರುಳ್ಳಿಯ ಸೈಂಟಿಫಿಕ್ ನೇಮ್ ಏನು? ಎಲಿಯಂ ಸಿಪಾ. ಕಮಿಂಗ್ ಟು ದ ಟರ್ಮ್ ನಾಮೆನ್ಕ್ಲೇಚರ್. ಇದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೆ? ನಾಮೆನ್ಕ್ಲೇಚರ್ ಅನ್ನುವಂತಹ ಟರ್ಮ್ ಏನು ಅಂತ ನೋಡೋಣ. ವಾಟ್ ಇಸ್ ನಾಮೆನ್ಕ್ಲೇಚರ್? ನಾಮೆನ್ಕ್ಲೇಚರ್ ಅಂದ್ರೆ ಇದೆ. ಈಗ ನಾವೇನ್ ಮಾಡಿದ್ವಿ? ಕಾಮನ್ ನೇಮ್ ಎಲ್ಲ ಬಿಟ್ಟು ನಾವು ಅದಕ್ಕೊಂದು ಸೈಂಟಿಫಿಕ್ ನೇಮ್ ಅನ್ನ ಕೊಟ್ವಿ. ಯಾವ ರೀತಿಯ ಸೈಂಟಿಫಿಕ್ ನೇಮ್? ದಟ್ ಸೈಂಟಿಫಿಕ್ ನೇಮ್ ಇಸ್ ಯೂನಿವರ್ಸಲ್. ಓಕೆ, ಒಂದೇ ನಿಮಿಷ. Okay, the scientific name is universal. What does it have to be? Let me just erase everything. Okay, sorry. The name is universal ಅಲ್ವಾ? ಈ ನೇಮ್ ಇದೆಯಲ್ಲ ಎಲಿಯಂ ಸಿಪಾ ಅಂತ, ನಾವು ಎಲ್ಲಿ ಹೋಗಿ ಹೇಳಿದ್ರು ಅಂದ್ರೆ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಇಫ್ ಯು ಗೋ ಅಂಡ್ ಟೆಲ್ ಎಲಿಯಂ ಸಿಪಾ, ಎವ್ರಿಬಡಿ ವಿಲ್ ನೋ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ಈರುಳ್ಳಿ. ಓಕೆ, ಪ್ಯಾಸ್ ಅಂತ ಹೋಗಿ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ಎಲಿಯಂ ಸಿಪಾ ಅಂತ ಹೇಳಿದ್ರೆ ವಿ ನೋ ದಟ್ ವಿ ರೆಫರ್ ಟು ಈರುಳ್ಳಿ ಅಂತ ಗೊತ್ತಾಗುತ್ತೆ. ಸೊ ಈ ಹೆಸರುಗಳಿದೆಯಲ್ಲ, ಫ್ರಮ್ ದ nomenclature we are giving names to the living organisms which are universal. ಅಂದ್ರೆ ಎಲ್ಲಿ ಹೋದ್ರು it is the same name and ಎಲಿಯಂ ಸಿಪಾ always it will refer to ಈರುಳ್ಳಿ. ಹಾಗಾಗಿ ಇದನ್ನ ನಾವು ಯೂನಿವರ್ಸಲ್ ಅಂತ ಹೇಳ್ತೀವಿ. This process of giving names or this process of naming the organisms ಇದೆಯಲ್ಲ, ಅದನ್ನ ನಾವು nomenclature ಅಂತ ಹೇಳ್ತೀವಿ. ಈಗ ನಾವು ಹೇಗೆ ಹೆಸರುಗಳನ್ನ ಕೊಡೋದು? We give the names based on the characteristics. ಏನನ್ನ ನೋಡ್ಕೊಂಡು? ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡ್ಕೊಂಡು ಹೆಸರುಗಳನ್ನ ಕೊಡ್ತೇವೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು? ಮಾರ್ಫಾಲಜಿ ಅಂದ್ರೆ ಏನು? ಮಾರ್ಫ್ ಇದೆಯಲ್ಲ, ಇದರ ಅರ್ಥ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಎಕ್ಸ್ಟರ್ನಲ್ ಫೀಚರ್ಸ್ ಅಥವಾ ಹೊರಗೆ ನಮ್ಗೆ ಕಾಣುವಂತಹ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಅವುಗಳನ್ನ, ಪ್ಯಾರಡನ್ ಮೈ ಹ್ಯಾಂಡ್ ರೈಟಿಂಗ್, ಎಕ್ಸ್ಟರ್ನಲ್ ಫೀಚರ್ಸ್ ಅನ್ನ ನಾವು ನೋಡ್ಕೊಂಡು ನಾವು ಹೆಸರುಗಳನ್ನ ಕೊಡ್ತೀವಲ್ಲ, ಅದನ್ನ ನಾವು ಐಡೆಂಟಿಫಿಕೇಶನ್ ಅಥವಾ ಈ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ನಾವು ಹೆಸರು ಕೊಡ್ಬೇಕಿದ್ರೆ ಹಾಗೆ ಹೆಸರು ಕೊಡ್ಲಿಕ್ಕೆ ಆಗೋದಿಲ್ಲ.
ಕೆಲವೊಂದು ಫೀಚರ್ಸ್ ಅನ್ನ ಇಟ್ಕೊಂಡು, ಕೆಲವೊಂದು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಗಳನ್ನ ಇಟ್ಕೊಂಡು ನಾವು ಅವುಗಳಿಗೆ ಹೆಸರುಗಳನ್ನ ಕೊಡ್ತೇವೆ. ಇವು ಎರಡು ಟರ್ಮ್ಸ್ ಕೂಡ ಇಂಪಾರ್ಟೆಂಟ್. ನಾಮೆನ್ಕ್ಲೇಚರ್ ಅಂದ್ರೆ ಏನು? ನಾಮೆನ್ಕ್ಲೇಚರ್ ಅಂದ್ರೆ ದ ಪ್ರೊಸೆಸ್ ಆಫ್ ನೇಮಿಂಗ್ ದ ಆರ್ಗ್ಯಾನಿಸಮ್ಸ್ ಇಸ್ ಕಾಲ್ಡ್ ಆಸ್ ನಾಮೆನ್ಕ್ಲೇಚರ್. ಅಂಡ್ ವಾಟ್ ಇಸ್ ಐಡೆಂಟಿಫಿಕೇಶನ್? The process of naming the organisms based on the characteristics or the characteristics used in the naming of the organisms. ಅಂದ್ರೆ ಅವುಗಳ ಹೆಸರುಗಳನ್ನ ಕೊಡುವುದಕ್ಕಾಗಿ ನಾವು ನೋಡುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿದೆಯಲ್ಲ, ನಾವು ಕನ್ಸಿಡರ್ ಮಾಡುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿದೆಯಲ್ಲ, ಅದನ್ನ ನಾವು ಏನಂತೀವಿ? ನಾವು ಅವುಗಳನ್ನ ಐಡೆಂಟಿಫಿಕೇಶನ್ ಅಂತ ಹೇಳ್ತೇವೆ. ಐಡೆಂಟಿಫಿಕೇಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಒಂದು ಹೊಸ ಸ್ಪೀಶೀಸ್ ಯಾವುದು ಸಿಕ್ತು, ಹೇಗೆ ಗೊತ್ತಾಗುತ್ತೆ ಅದು ಹೊಸ ಸ್ಪೀಶೀಸ್ ಅಂತ? ಅಗೈನ್ ವಿ ಕಮ್ ಬ್ಯಾಕ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಒಂದು ಸ್ಪೀಶೀಸ್ ಅನ್ನ, ಒಂದು ಹೊಸ ಒಂದು ಕಪ್ಪೆಯನ್ನ ಅಥವಾ ಒಂದು ಸಸ್ಯವನ್ನ ಹುಡುಕಿದ್ರು ಅಂತ ಅನ್ಕೊಳ್ಳಿ. ದೇ ಫೌಂಡ್ ಔಟ್ ಅ ನ್ಯೂ ಪ್ಲಾಂಟ್, ಒಂದು ನ್ಯೂ ಪ್ಲಾಂಟ್ ಅನ್ನ ಅವ್ರು ಹುಡುಕಿದ್ರು. ಇದನ್ನ ಯಾವ ಕ್ಯಾಟಗರಿಗೆ ಹಾಕ್ಬೇಕಂತ ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ಅವುಗಳ ಎಲೆಯ ಶೇಪ್ ಮೇಲೆ ಗೊತ್ತಾಗುತ್ತೆ, ಅವುಗಳ ರೂಟ್ಸ್ ಮೇಲೆ ಗೊತ್ತಾಗುತ್ತೆ, ಮೆಟಬಾಲಿಕ್ ಪ್ರೊಸೆಸ್ ಏನೇನ್ ಆಗ್ತವೆ ಅವುಗಳ ಒಳಗೆ, ಆ ಲೀಫ್ ಒಳಗಡೆ ಏನಾಗುತ್ತೆ ಆ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡ್ಕೊಂಡು ಇವುಗಳನ್ನ ಒಂದು ಗುಂಪಿಗೆ ಹಾಕ್ತೀವಿ. ಇದನ್ನ ನಾವು ಐಡೆಂಟಿಫಿಕೇಶನ್ ಅಂತ ಹೇಳ್ತೇವೆ. ಅದೇ ರೀತಿ ಒಂದು ಸ್ಪೀಶೀಸ್ ಹೊಸದು ಬಂದಾಗ ಕೂಡ when we are putting them in a new group, that is also called as identification. Okay, now let me just quickly erase it. Okay, ಹೆಸರುಗಳನ್ನ ಕೊಡ್ತೇವೆ ಅಂತ ಹೇಳಿದ್ವಿ. ಈಗ ಯಾರ ಹೆಸರುಗಳನ್ನ ಕೊಡೋರು? ಕೃತಿಕಾ ಅವರಿಗೆ ಹೆಸರು ಕೊಡ್ಬೋದಾ? ಕೃತಿಕಾ ಅವ್ರ ಹೆಸರು ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ನಾನು ಇಲ್ಲಿ ಕೂತ್ಕೊಂಡು ನಾನು ಹೆಸರು ಕೊಡ್ತೇನೆ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟಬಲ್, ಬಿಕಾಸ್ ಎಂಟೈರ್ ಯೂನಿವರ್ಸಲ್ ಹೆಸರು ಅಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಗೈಡ್ ಲೈನ್ಸ್ ಅಲ್ವಾ? ಯೂನಿವರ್ಸಲಿ ಅಕ್ಸೆಪ್ಟ್ ಆಗ್ಬೇಕು ಆ ಹೆಸರು ಅಂದ್ರೆ ಅದಕ್ಕೆ ಯೂನಿವರ್ಸಲಿ ಅಕ್ಸೆಪ್ಟೇಬಲ್ ಇರುವಂತಹ ಕೆಲವು ಗೈಡ್ ಲೈನ್ಸ್ ಗಳು ಬೇಕು ಅಲ್ವಾ? Because we said, what did we say? These names are universal ಅಂತ ಹೇಳಿದ್ವಿ. ಯೂನಿವರ್ಸಲಿ ಅಕ್ಸೆಪ್ಟ್ ಆಗ್ಬೇಕಿದ್ರೆ there must be a committee. ಒಂದು ಕಮಿಟಿ ಇರ್ಬೇಕು ಅದಕ್ಕೆ. ಯಾವುದಕ್ಕೆ? ಹೆಸರುಗಳನ್ನ ಕೊಡುವುದಕ್ಕಾಗಿ ಒಂದು ಕಮಿಟಿ ಇರಬೇಕು. ಆ ಕಮಿಟಿಯ ಹೆಸರು, ಎಸ್ಪೆಷಲಿ ಪ್ಲಾಂಟ್ಸ್ ಗಳಿಗೆ ಹೆಸರು ಕೊಡುವಂತಹ ಕಮಿಟಿಯ ಹೆಸರು is International Code for Botanical Nomenclature. Okay, International Code for ಬೊಟಾನಿಕಲ್ ನಾಮೆನ್ಕ್ಲೇಚರ್. ಈ ಒಂದು ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ? ಪ್ಲಾಂಟ್ಸ್ ಗಳಿಗೆ, ಸಸ್ಯಗಳಿಗೆ ಹೆಸರನ್ನು ನೀಡಲಾಗುತ್ತದೆ. ಅದೇ ರೀತಿ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಆಲಜಿಕಲ್ ನಾಮೆನ್ಕ್ಲೇಚರ್. ಓಕೆ, ಒಂದು ಅಬ್ರಿವೇಷನ್ ಡಿಫರೆನ್ಸ್ ಇದೆ. ಬೊಟಾನಿಕಲ್ ನಾಮೆನ್ಕ್ಲೇಚರ್, ವಾಟ್ ಡಸ್ ದಿಸ್ ರೆಫರ್ ಟು? ದಿಸ್ ರೆಫರ್ಸ್ ಟು ಪ್ಲಾಂಟ್ಸ್. ಓಕೆ, ವಾಟ್ ಅಬೌಟ್ ಝೆಡ್? ಝೆಡ್ ರೆಫರ್ಸ್ ಟು ಝೂಆಲಜಿಕಲ್. ಝೂಆಲಜಿಕಲ್ ಅಂದ್ರೆ ಏನು? ಅನಿಮಲ್ಸ್. ಓಕೆ, ಬೊಟಾನಿಕಲ್ ನಾಮೆನ್ಕ್ಲೇಚರ್ ಅಂಡ್ ಝೂಆಲಜಿಕಲ್ ನಾಮೆನ್ಕ್ಲೇಚರ್. ಸೊ ಇವುಗಳನ್ನ, ಈ ಕೋಡ್ಗಳನ್ನ ಇಟ್ಕೊಂಡು ದರ್ ಇಸ್ ಅ ಕಮಿಟಿ. ಈ ಕಮಿಟಿಗಳು ಏನ್ ಮಾಡುತ್ತೆ? ದೇ ವಿಲ್ ಗಿವ್ ದ ನೇಮ್, ಸೈಂಟಿಫಿಕ್ ನೇಮ್ ಗಳನ್ನ ಕೊಡ್ತಾರೆ ಪ್ರತಿಯೊಂದು ಆರ್ಗಾನಿಸಮ್ಸ್ ಗಳಿಗೂ, ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಗಳಿಗೆ, ವಿಚ್ ಎವರ್ ಇಸ್ ಪಾಸಿಬಲ್. ನಮಗೆ ಗೊತ್ತಿರುವಂತಹ ಆರ್ಗಾನಿಸಮ್ಸ್ ಗಳಿಗೆ, ನಾವು ಐಡೆಂಟಿಫೈ ಮಾಡಿರುವಂತಹ, ನಾವು ಕ್ಲಾಸಿಫೈ ಮಾಡಿರುವಂತಹ ಆರ್ಗಾನಿಸಮ್ಸ್ ಗಳಿಗೆ ಇವರು ಹೆಸರುಗಳನ್ನ ಕೊಡ್ತಾರೆ. ಸೊ ವಾಟ್ ಎವರ್ ನೇಮ್, ರೀಸೆಂಟ್ ಆಗಿ ಹೊಸದಾಗಿ ಬಂದಿರುವಂತಹ ಸ್ಪೀಶೀಸ್ ಗಳಾಗಿರ್ಬೋದು, ಎನಿ ಆಫ್ ದೆಮ್, ಇವರು ಅದಕ್ಕೆ ಬೇಸ್ಡ್ ಆನ್ ದ codes which are set by these committees, the names are given to the organisms. Okay, ಈಗ ಇದರಲ್ಲಿ ಎಸ್ಪೆಷಲಿ ಈಗ ನಾವು ಒಂದು ಯೂಸ್ ಮಾಡುವಂತಹ ನಾಮೆನ್ಕ್ಲೇಚರ್ ಇಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. Okay, what is it? It is binomial nomenclature. ಏನು ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂದ್ರೆ? ಬೈ ಅಂದ್ರೆ ಏನು? ಟು ಅಲ್ವಾ? ಸೊ ಇದರಲ್ಲಿ ಈ ಹೆಸರುಗಳಲ್ಲಿ there are two parts. Okay, there are two parts in the name. Okay, and it was given by ಕಾರ್ಲಸ್ ಲಿನಿಯಸ್ ಅನ್ನುವಂತಹ ಸೈಂಟಿಸ್ಟ್. ಕಾರ್ಲಸ್ ಲಿನಿಯಸ್ ಅನ್ನುವಂತಹ ಸೈಂಟಿಸ್ಟ್ ಅವರು ಕೊಟ್ಟಂತಹ ಒಂದು ಹೆಸರು. he has received various awards for, especially in the field of taxonomy, systematics ಅಲ್ಲಿ ಕಾರ್ಲಸ್ ಲಿನಿಯಸ್ ಅವರು ತುಂಬಾ ವರ್ಕ್ ಅನ್ನ ಮಾಡಿದ್ದಾರೆ. ಅವರಿಗೆ ಹಲವಾರು ಅವಾರ್ಡ್ಸ್ ಗಳು ಕೂಡ ಸಿಕ್ಕಿದೆ ಇದರಲ್ಲಿ. he was one of the major scientists who was working in the field of taxonomy and systematics. ಸೊ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಏನ್ ಹೇಳುತ್ತೆ ಅಂದ್ರೆ,
ಒಂದ್ ಹೆಸರಲ್ಲಿ ಎರಡು ಪಾರ್ಟ್ಗಳಿದೆ. ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೇನೆ ನಾನಿಲ್ಲಿ. ಮ್ಯಾಗ್ನಿಫೆರಾ ಇಂಡಿಕಾ. ಮ್ಯಾಗ್ನಿಫೆರಾ ಇಂಡಿಕಾ ಅಂದ್ರೆ ಏನಾಗಿರ್ಬೋದು? ಡಸ್ ಎನಿಬಡಿ ನೋ? ಮ್ಯಾಗ್ನಿಫೆರಾ ಇಂಡಿಕಾ ಅಂದ್ರೆ ಮ್ಯಾಂಗೋ. ಇಟ್ಸ್ ದ ಮ್ಯಾಂಗೋ ಟ್ರೀ. ಓಕೆ, ಓಕೆ. ಮ್ಯಾಗ್ನಿಫೆರಾ ಇಂಡಿಕಾ ಅಂದ್ರೆ ಸಾರಿ ಓಕೆ, 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 ಲೆಟ್ ಇಟ್ ಬಿ, ಲೆಟ್ ಇಟ್ ಬಿ. ಮ್ಯಾಗ್ನಿಫೆರಾ ಇಂಡಿಕಾ ಅಂದ್ರೆ ಏನು? ವೈ ಇಸ್ ದಿಸ್ ಹ್ಯಾಪನಿಂಗ್? ಮ್ಯಾಂಗೋ ಅಲ್ವಾ? ಮ್ಯಾಂಗೋ ಪ್ಲಾಂಟಿನ ಹೆಸರು, ಸೈಂಟಿಫಿಕ್ ನೇಮ್ ಏನು? ಮ್ಯಾಗ್ನಿಫೆರಾ ಇಂಡಿಕಾ. ಓಕೆ, ಇಟ್ಸ್ ನಾಟ್ ಎರೇಸಿಂಗ್, ದಟ್ಸ್ ಆಲ್ ರೈಟ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಾನು ಅಲ್ವಾ? ಕೋಕಸ್ ನ್ಯೂಸಿಫೆರಾ ಅಂತ ಕೊಟ್ಟಿದ್ದೇನೆ. ಏನಾಗಿರ್ಬೋದು ಅದು? ಇಟ್ಸ್ ದ ಸೈಂಟಿಫಿಕ್ ನೇಮ್ ಆಫ್ ಕೋಕೋನಟ್. ತೆಂಗಿನಕಾಯಿ, ತೆಂಗಿನ ಮರ, ತೆಂಗಿನ ಮರದ ಸೈಂಟಿಫಿಕ್ ನೇಮ್ ಇದು. ಆಯ್ತಾ? ದಿಸ್ ಇಸ್ ಮ್ಯಾಂಗೋ ಟ್ರೀ. ಇದು ತೆಂಗಿನ ಮರದ ಸೈಂಟಿಫಿಕ್ ನೇಮ್. ಮತ್ತೆ ಲಿಯೋ ಪ್ಯಾಂಥರ್, ಒಂದು ಪ್ರಾಣಿಯನ್ನ ನೋಡೋಣ. ಲಿಯೋ ಪ್ಯಾಂಥರ್ ಅಂದ್ರೆ ಏನು? ಇದು ಸಿಂಹ ಅಥವಾ ಲಯನ್. ಓಕೆ, ಸಿಂಹ ಅಥವಾ ಲಯನ್. ಲಿಯೋ ಟೈಗ್ರಿಸ್ ಅಂದ್ರೆ ಟೈಗರ್, ಹುಲಿ. ಆಯ್ತಾ? ಸೊ ದೀಸ್ ಆರ್ ದ ಸೈಂಟಿಫಿಕ್ ನೇಮ್ಸ್. ಮ್ಯಾಗ್ನಿಫೆರಾ ಇಂಡಿಕಾ ಆಗಿರ್ಬೋದು, ಕೋಕಸ್ ನ್ಯೂಸಿಫೆರ್ ಆಗಿರ್ಬೋದು, ಲಿಯೋ ಪ್ಯಾಂಥರ್ ಆಗಿರ್ಬೋದು, ಲಿಯೋ ಟೈಗ್ರಿಸ್ ಆಗಿರ್ಬೋದು. ಒಂದು ನೋಟಿಸ್ ಮಾಡಿದ್ದೀರಾ ನೀವು ಇದರಲ್ಲಿ? ಆಸ್ ವಿ ಸೆಡ್, ಹೆಸರುಗಳಲ್ಲಿ ಎಷ್ಟು ಪಾರ್ಟ್ ಇದೆ? ಎರಡು ಪಾರ್ಟ್ ಇದೆ ಅಲ್ವಾ? ದೇರ್ ಆರ್ ಟೂ ಪಾರ್ಟ್ಸ್ ಇನ್ ದ ನೇಮ್ಸ್. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಈಗ ನಾವು ಲೆಟ್ ಅಸ್ ಹ್ಯಾವ್ ಅ ಕ್ವಿಕ್ ಲುಕ್ ಎಟ್ ದ let me just quickly erase this. Okay, so let us see the rules of the binomial nomenclature. Okay, binomial nomenclature na rules galanna nodona. Yeneno rules galu? The first rule is that it must be universal. Okay, universal agi let me just quickly resume. Okay, so rules of binomial nomenclature ಏನೇನು ಅಂತ ನೋಡೋಣ. ಆಯ್ತಾ? So first one is that it is universal. The names are universal. ಯೂನಿವರ್ಸಲ್ ಆಗಿರ್ಬೇಕಿದ್ರೆ ಒಂದು ಫಸ್ಟ್ ಕ್ರೈಟೀರಿಯಾ ಏನಂದ್ರೆ, ಈ ಹೆಸರುಗಳಿದೆಯಲ್ಲ, ದೇ ಆರ್ ಲ್ಯಾಟಿನೈಸ್ಡ್. ಲ್ಯಾಟಿನೈಸ್ಡ್ ಅಂದ್ರೆ ಏನು? ಲ್ಯಾಟಿನ್ ಭಾಷೆಯಲ್ಲಿ ಇರಬೇಕು. ಈಗ ಯಾವುದೇ ಎಲ್ಲೇ ಈ ಇಡೀ ಭೂಮಿಯಲ್ಲಿ, ನೋ ಮ್ಯಾಟರ್ ಹೂ ಫೈಂಡ್ಸ್ ಔಟ್ ದ ಆರ್ಗ್ಯಾನಿಸಮ್, ಯಾರು ಅದಕ್ಕೆ ಹೆಸರು ಕೊಡ್ತಾರೋ, ಬಟ್ ದ ನೇಮ್ ಇಸ್ ಇನ್ ಲ್ಯಾಟಿನ್. ಅಂದ್ರೆ ಈ ICBN ಮತ್ತೆ ICZN ಅವರು ಕೊಡುವಂತ ಸೈಂಟಿಫಿಕ್ ನೇಮ್ ಇಸ್ ಆಲ್ವೇಸ್ ಇನ್ ಲ್ಯಾಟಿನ್. ನೋ ಮ್ಯಾಟರ್ ಅವ್ರು ಕನ್ನಡಿಗರೇ ಆಗಿರ್ಲಿ, ಹಿಂದಿಯವರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅಥವಾ ಎನಿ ನೇಷನ್, ಎನಿ ಪಾರ್ಟ್ ಆಫ್ ದ ವರ್ಲ್ಡ್, the name of the organism is always in Latin. Okay, that is Latinized names. Okay, the names are Latinized anta ಹೇಳ್ತಾರೆ. Latinized ಅಂದ್ರೆ they are in Latin language ಅಂತ. Okay, ಗ್ರೀಕ್, ಲ್ಯಾಟಿನ್ ಅಂತ ಲ್ಯಾಂಗ್ವೇಜಸ್ ಇರುತ್ತಲ್ಲ, ಅದರಲ್ಲಿ ಲ್ಯಾಟಿನ್ ಅನ್ನುವಂತಹ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರುವಂತಹ ಹೆಸರುಗಳಿವುಗಳು. ಆಯ್ತಾ? ಮತ್ತೆ ಇವುಗಳಲ್ಲಿ
ಎರಡು ಪಾರ್ಟ್ಗಳಿದೆ. ಏನೇನದ ಎರಡು ಪಾರ್ಟ್? ವಿಚ್ ಆರ್ ದ ಟೂ ಪಾರ್ಟ್ಸ್? ದ ಟೂ ಪಾರ್ಟ್ಸ್ ಆರ್, ಫಸ್ಟ್ ಪಾರ್ಟ್ ಇಸ್ ದ ಜೆನೆರಿಕ್ ನೇಮ್. ಏನಂತೀವಿ ನಾವು ಅದಕ್ಕೆ? ಜೆನೆರಿಕ್ ನೇಮ್ ಅಂತ ಹೇಳ್ತೀವಿ. ಅಂದ್ರೆ ದಾಟ್ ರೆಫರ್ಸ್ ಟು ದ ಜೀನಸ್. ಏನನ್ನ ರೆಫರ್ ಮಾಡುತ್ತೆ? ಅದು ಇಂಡಿಕೇಟ್ ಮಾಡುತ್ತೆ, ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಜೀನಸ್ ಅಂದ್ರೆ ಒಂದು ಟೈಪ್ ಆಫ್ ಕ್ಯಾಟಗರಿ ಅದು. ಆಯ್ತಾ? ಸದ್ಯಕ್ಕೆ ನಾವು ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ಮುಂದೆ ಲೆಟ್ ಅಸ್ ಸಿ ವಾಟ್ ಜೀನಸ್ ಇಸ್ ಲೇಟರ್. ಓಕೆ, ದಿಸ್ ಇಸ್ ಅ ಟೈಪ್ ಆಫ್ ಕ್ಯಾಟಗರಿ. ಸೊ ಒಂದು ಟೈಪ್ ಆಫ್ ಕ್ಯಾಟಗರಿ ಇಸ್ ಜೀನಸ್. ಸೊ ಮೊದಲನೇ ಹೆಸರು ಯಾವಾಗ್ಲೂ ಏನನ್ನ ಇಂಡಿಕೇಟ್ ಮಾಡುತ್ತೆ? ಜೆನರಿಕ್ ನೇಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಇದೆಯಲ್ಲ, ಸೆಕೆಂಡ್ ಹಾಫ್ ಯಾವಾಗ್ಲೂ ಸ್ಪೀಶೀಸ್ ನೇಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಏನನ್ನ ಇಂಡಿಕೇಟ್ ಮಾಡುತ್ತೆ? ಸ್ಪೀಶೀಸ್ ನೇಮ್. ಓಕೆ, ಸೊ ಮೊದಲನೇದು ಜೆನೆರಿಕ್ ನೇಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೆಕೆಂಡ್ ಒನ್ ಇಂಡಿಕೇಟ್ಸ್ ದ ಸ್ಪೀಶೀಸ್ ನೇಮ್. In every organism you can see the same thing. This refers to the genus and this refers to the species that it belongs to. ಇದೇನನ್ನ ಹೇಳುತ್ತೆ? ಜೀನಸ್ ಬಗ್ಗೆ ಹೇಳುತ್ತೆ. ನಮ್ಗೆ ಒಂದು ಆರ್ಗಾನಿಸಮ್ ನ ಹೆಸರು ಹೇಳಿದಾಗ ನಮ್ಗೆ ಅದು ಬಿಲಾಂಗ್ ಆಗುವಂತಹ ಈ ಕ್ಯಾಟಗರಿ ಜೀನಸ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೆಕೆಂಡ್ ಪಾರ್ಟ್ ಅನ್ನ ಕೇಳಿದಾಗ ನಮ್ಗೆ ಅದರ ಸ್ಪೀಶೀಸ್ ಯಾವುದು, ಯಾವ ಸ್ಪೀಶೀಸ್ ಅದು, ಯಾವ ಸ್ಪೀಶೀಸ್ಗೆ ಬಿಲಾಂಗ್ ಆಗುತ್ತೆ, ಯಾವ ಸ್ಪೀಶೀಸ್ಗೆ ಸೇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ರೂಲ್, ಮೊದಲನೇ ರೂಲ್ ಏನಿತ್ತು? ಲ್ಯಾಟಿನೈಸ್ಡ್ ಆಗಿರ್ಬೇಕು. ಮತ್ತೆ ಜೆನರಿಕ್ ನೇಮ್ ಮತ್ತೆ ಸ್ಪೀಶೀಸ್ ನೇಮ್ ಎರಡು ಹೆಸರುಗಳು, ಅಂದ್ರೆ ಒಂದು ಹೆಸರಲ್ಲಿ ಎರಡು ಪಾರ್ಟ್ ಇರ್ತವೆ, ಜೆನರಿಕ್ ನೇಮ್ ಪ್ಲಸ್ ಸ್ಪೀಶೀಸ್ ನೇಮ್. ಓಕೆ, ದ ಥರ್ಡ್ ಒನ್ ಇಸ್, ನಾವು ಬರೆಯುವಾಗ ಈಗ ನೀವು ನೋಡಿರ್ಬೋದು ಇಲ್ಲಿ ನಾನು ಯಾವ ರೀತಿಯ ಫಾಂಟ್ ಅನ್ನ ಯೂಸ್ ಮಾಡಿದ್ದೇನೆ. ಐ ಹ್ಯಾವ್ ಯೂಸ್ಡ್ ಇಟಾಲಿಕ್ಸ್ ಅಲ್ವಾ? ಇಟಾಲಿಕ್ಸ್ ಅನ್ನ ಯೂಸ್ ಮಾಡಿದ್ದೇನೆ. ಸೊ ಟೈಪ್ ಮಾಡುವಾಗ ನಾವು ಲ್ಯಾಟಿನೈಸ್ಡ್ ಫಾರ್ಮ್ ಅನ್ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ ನಾವು ಇಟಾಲಿಕ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ಇಟಾಲಿಕ್ಸ್ ಅನ್ನ ಯೂಸ್ ಮಾಡ್ತೇವೆ. ಅದ್ರ ಜೊತೆಗೆ ನಾವು ಬರೆಯುವಾಗ ಏನ್ ಮಾಡಬೇಕು? ಬರೆಯುವಾಗ ವಿ ಮಸ್ಟ್ ಅಂಡರ್ಲೈನ್ ದೆಮ್ ಸೆಪರೇಟ್ಲಿ. ಸೊ ನಾನು ಇಫ್ ಐ ಆಮ್ ರೈಟಿಂಗ್ ಇಟ್ ಲೈಕ್ ದಿಸ್, ಇಮ್ಯಾಜಿನ್ ನಾನು ಇದನ್ನ ಬರೀತಿದ್ದೇನೆ ಅಂದಾಗ ನಾನು ಏನ್ ಮಾಡಬೇಕು? ಫಸ್ಟ್ ಸೆಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಐ ಆಮ್ ಅಂಡರ್ಲೈನಿಂಗ್ ದೆಮ್ ಸೆಪರೇಟ್ಲಿ. ಒಂದೇ ಲೈನ್ ಅಲ್ಲ. ಐ ಕೆನಾಟ್ ಡೂ ದಿಸ್. ಏನನ್ನ ಈಗ ನಾನು ಲಿಯೋ ಪ್ಯಾಂಥರ್ ಅಂತ ಬರೀತೀನಿ ಅನ್ಕೊಳ್ಳಿ, ನಾನು ಜೊತೆಗೆ ಒಂದೇ ಲೈನ್ ಹೇಳಿಲಿಕ್ಕಾಗಲ್ಲ. ಓಕೆ, ದೇರ್ ಮಸ್ಟ್ ಬಿ ಟೂ ಸೆಪರೇಟ್ ಲೈನ್ಸ್. ದಟ್ ಇಸ್ ದ ಥರ್ಡ್ ರೂಲ್. ದಟ್ ಇಸ್ write it separately. ಬರೆಯುವಾಗ ಸೆಪರೇಟ್ಲಿ ಬರ್ದು ಏನ್ ಮಾಡ್ಬೇಕು? ಅದಕ್ಕೆ ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಹೇಗೆ ಮಾಡಬೇಕು? ಸೆಪರೇಟ್ ಆಗಿ ಮಾಡಬೇಕು. ಇನ್ ಕೇಸ್ ನಾವು ಟೈಪ್ ಮಾಡೋದಾದ್ರೆ ಹೇಗೆ ಮಾಡ್ಬೇಕು? ಅದನ್ನ ಇಟಾಲಿಕ್ಸ್ ಅಲ್ಲಿ ಇರ್ಬೇಕು ಅದು. ಓಕೆ, ಇನ್ನೊಂದು ನೀವು ನೋಡಿರ್ಬೋದು, ಎಲ್ಲ ಹೆಸರುಗಳಲ್ಲಿ ಇನ್ನೊಂದು ಕಾಮನ್ ರೂಲ್ ನಿಮ್ಗೆ ಕಾಣಿಸ್ತಿದೆ. ಏನದು? ವಾಟ್ ಇಸ್ ದ ಫೋರ್ತ್ ಒನ್? ಐ ರೈಟ್ ಇಟ್ ಹಿಯರ್ because there is no much space. No, I'll write it here. Okay, the next rule is, you might have seen, what is this letter? This is the capital letter. Adre species name yavaglu yaudrinda shuru agutte? Running letter alli shuru agutte. So the first name ideyalla, that is the genus name, is always in capital letter. Genus name or generic name is always in capital letter. ಹಾಗಾದ್ರೆ ಸ್ಪೀಶೀಸ್ ನೇಮ್ ಯಾವುದ್ರಲ್ಲಿ ಇರುತ್ತೆ? ರನ್ನಿಂಗ್ ಅಥವಾ ಸ್ಮಾಲ್ ಲೆಟರ್ ಅಲ್ಲಿ ಇರುತ್ತೆ. ಓಕೆ, ರನ್ನಿಂಗ್ ಅಥವಾ ಸ್ಮಾಲ್ ಲೆಟರ್ ಅಲ್ಲಿ ಇರುವಂತದ್ದು ಸ್ಪೀಶೀಸ್ ನೇಮ್. ಓಕೆ, ದೀಸ್ ಆರ್ ದ ರೂಲ್ಸ್ ಆಫ್ ನೇಮಿಂಗ್ ದ ಆರ್ಗ್ಯಾನಿಸಮ್ಸ್. ಇವುಗಳು ಇಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್ಸ್ ಆಫ್ ಯೂಸಿಂಗ್ ಬೈನೋಮಿಯಲ್ ನಾಮೆನ್ಕ್ಲೇಚರ್. ಸೊ ಸುಮ್ಮನೆ ಹೆಸರು ಕೊಡೋದಲ್ಲ, ಕೆಲವೊಂದು ರೂಲ್ಸ್ ಗಳಿರುತ್ತೆ, ಅದನ್ನ ಫಾಲೋ ಮಾಡಿಕೊಂಡು ವಿ ಆರ್ ಗಿವಿಂಗ್ ದ ನಾಮೆನ್ಕ್ಲೇಚರ್ ಆರ್ ವಿ ಆರ್ ನೇಮಿಂಗ್ ದ ಆರ್ಗ್ಯಾನಿಸಮ್ಸ್. ಇನ್ ಕೇಸ್ ಇಮ್ಯಾಜಿನ್ ಇದನ್ನ ಕಂಡು ಹಿಡಿದಂತಹ ಅಥವಾ ಈ ಸ್ಪೀಶೀಸ್ ಅನ್ನ ಡಿಫೈನ್ ಮಾಡಿದಂತಹ ಸೈಂಟಿಸ್ಟ್ ಹೆಸರನ್ನ ಹೇಗೆ ಬರೆಯೋದಂದ್ರೆ, ಈ ತರ ಬರ್ದಿರ್ತೇನಲ್ಲ, ಇದ್ರ ಹತ್ರನೇ ನಾನೀಗ ಕಾರ್ಲ್ ಲಿನಿಯಸ್ ಫೈಂಡ್ ಔಟ್ ಮಾಡಿದಂತಹ ಒಂದು ಮ್ಯಾಗ್ನಿಫೆರಾ ಇಂಡಿಕಾ ಅಂತ ಆದ್ರೆ ಐ ಹ್ಯಾವ್ ಟು ರೈಟ್ ಲಿನ್ ಅಂತ. ಸೊ ಅದಕ್ಕೆ ಅಂಡರ್ಲೈನ್ ಇಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಅಂಡರ್ಲೈನ್ ದ್ಯಾಟ್. We're just going to write it in normal font. Italics ಬೇಡ,
If we are typing, no need of italics, and if we are writing it down, there is no need of drawing an underline. We are just writing the name. ಅವರ ಹೆಸರನ್ನ ನಾವು ಅದ್ರ ಜೊತೆಗೆ we are adding it. Half of the name ಅನ್ನ we are just abbreviation, ಅವರ ಹೆಸರಿನ abbreviation ಅನ್ನ ನಾವು ಅಲ್ಲಿ ಆಡ್ ಮಾಡ್ತಿದ್ದೇವೆ ಅಷ್ಟೇ. ಓಕೆ, ಸೊ now let us look at the, ಇದರಲ್ಲಿ ಏನಾದರೂ ಡೌಟ್ ಇದ್ರೆ you can ask. If you have any doubts on this, you can ask me, because I want you to do something here. Illond activity ide. We have an activity here. I want you all to look at this picture, and ನೀವು ಈಗ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೇನಲ್ಲ, ಏನೇನಿದೆ ಇದರಲ್ಲಿ? Can we have few of you answer the questions or respond? Okay, I think it's a no. So okay, fine. You can see the picture, alla? You can look at the picture. So quickly, if I am giving you time and you have to classify, first ನೀವು ಹೇಗೆ ಕ್ಲಾಸಿಫೈ ಮಾಡ್ತೀರಿ, ಇದನ್ನ ಹೇಗೆ ಕ್ಲಾಸಿಫೈ ಮಾಡಬಹುದು, ಯಾವ ಯಾವ ಬೇಸಿಸ್ ಅಲ್ಲಿ ನಾವು ಕ್ಲಾಸಿಫೈ ಮಾಡಬಹುದು ಅಂತ ನೋಡೋಣ. ಓಕೆ, ಏನೇನು ಕ್ಲಾಸಿಫೈ ಮಾಡಬಹುದು? ಐ ಕ್ಯಾನ್ ಕ್ಲಾಸಿಫೈ ದೆಮ್ ಬೇಸ್ಡ್ ಆನ್ ದ ಕಲರ್ ಅಲ್ವಾ? ಕಲರ್ ಮೇಲೆ ನಾನು ಫಸ್ಟ್ ಕ್ಲಾಸಿಫೈ ಮಾಡ್ತೇನೆ. ಯೆಲ್ಲೋಗಳನ್ನೆಲ್ಲ ಒಂದು ಗುಂಪಿಗೆ ಹಾಕ್ತೇನೆ. ಮತ್ತೆ ಇದೊಂದು ಈ ಬ್ಲೂ ಇದೆಯಲ್ಲ, ಈ ಬ್ಲೂ ಅನ್ನೆಲ್ಲ ನಾನು ಒಂದು ಗುಂಪಿಗೆ ಹಾಕ್ತೇನೆ. ದಿಸ್ ಕೈಂಡ್ ಆಫ್ ದ ಗ್ರೀನಿಶ್ ಬ್ಲೂ, ಅದನ್ನೇ ಇನ್ನೊಂದು ಗುಂಪಿಗೆ ಹಾಕ್ತೇನೆ. ಅಂಡ್ ಐ ವಿಲ್ ಪುಟ್ ದ ರೆಡ್ ಕಲರ್ಸ್ ಇನ್ ಅನದರ್ ಗ್ರೂಪ್. ಓಕೆ, ಇಷ್ಟೆಲ್ಲ ನಾನು ಮಾಡಿದೆ, ಬೇರೆ ಬೇರೆಯನ್ನ ಕಲರ್ ಮೇಲೆ ಕ್ಲಾಸಿಫೈ ಮಾಡಿದೆ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ನಾನು ಕಲರ್ ಮೇಲೆ ಮಾಡ್ತೇನೆ. ಓಕೆ, ದಟ್ ಇಸ್ ಗೋಯಿಂಗ್ ಟು ಬಿ ಮೈ ವೇ ಆಫ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ಬೇರೆ ಏನನ್ನು ಕ್ಲಾಸಿಫೈ ಮಾಡ್ತೇನೆ ನಾನು? I will classify, okay, sorry, I will classify based on the shape. So next I am going to classify based on the shape. Okay, so shape andaga ಏನೇನು ಬಂತು? ಸರ್ಕಲ್ಸ್, ಟ್ರಯಾಂಗಲ್ಸ್ ಇದೆ, ಸರ್ಕಲ್ಸ್ ಅಂತ ಹೇಳಲಿಕ್ಕಾಗಲ್ಲ, ಓವಲ್ ಅಂತ ಹೇಳ್ಬೋದು ಅಲ್ವಾ? ಓವಲ್ ಶೇಪ್ ಇದು, ನಾಟ್ ಅ ಸರ್ಕಲ್. ಓವಲ್ ಶೇಪ್ ಇದೆ, ಟ್ರಯಾಂಗಲ್ಸ್ ಇದೆ, ರೆಕ್ಟ್ಯಾಂಗಲ್ಸ್ ಇದೆ ಅಲ್ವಾ? ಮೂರು ಮತ್ತೆ ನಾನು ಕ್ಲಾಸಿಫೈ ಮಾಡಿದೆ. ನೆಕ್ಸ್ಟ್ ನಾನು ಏನನ್ನ ಕ್ಲಾಸಿಫೈ ಮಾಡ್ತೇನೆ ಗೊತ್ತಾ? ನೆಕ್ಸ್ಟ್ ನಾನು ಇನ್ನೊಂದನ್ನ ಕ್ಲಾಸಿಫೈ ಮಾಡ್ತೇನೆ. ಹೇಗೆ? ಐ ಆಮ್ ಗೋನ್ ಟು ಕ್ಲಾಸಿಫೈ ಬೇಸ್ಡ್ ಆನ್ ದ ಸೈಜ್. ಯು ಕ್ಯಾನ್ ಸಿ, ಟ್ರಯಾಂಗಲ್ಸ್ ಅಂದ್ರೆ ಟ್ರಯಾಂಗಲ್ಸ್ ಮಾತ್ರ ಇದೆಯಾ? ಇಲ್ಲ. ಅಂದ್ರೆ ಎಲ್ಲ ಒಂದೇ ರೀತಿಯ ಟ್ರಯಾಂಗಲ್ಸ್ ಇದೆಯಾ? ಓಕೆ, ಟ್ರಯಾಂಗಲ್ಸ್ ಅಲ್ಲಿ ಎಸ್, ವಿ ಹ್ಯಾವ್ ದ ಸಿಮಿಲರ್ ಸೈಜ್ ಆಫ್ ಟ್ರಯಾಂಗಲ್ಸ್. ಬಟ್ ಇಫ್ ಯು ಲುಕ್ ಎಟ್ ದ ರೆಕ್ಟ್ಯಾಂಗಲ್ಸ್ ಅಂಡ್ ಇಫ್ ಯು ಲುಕ್ ಎಟ್ ದ ಓವಲ್ ಶೇಪ್, aren't they different in size? ಕೆಲವೊಂದು ಓವಲ್ಸ್ಗಳು, ಓವಲ್ ಶೇಪ್ಗಳು ದೊಡ್ಡದಿವೆ, ಕೆಲವೊಂದು ಓವಲ್ಗಳು ಚಿಕ್ಕದಿವೆ ಅಲ್ವಾ? ಅದೇ ರೀತಿ ರೆಕ್ಟ್ಯಾಂಗಲ್ಸ್ಗಳು ಕೂಡ, ಸಮ್ ಆಫ್ ದೆಮ್ ಆರ್ ಬಿಗ್, ಸಮ್ ಆಫ್ ದೆಮ್ ಆರ್ ಸ್ಮಾಲ್. ಸೊ ಐ ವಿಲ್ ಗ್ರೂಪ್ ದೆಮ್ ಅಕಾರ್ಡಿಂಗ್ಲಿ. ಕಲರ್ ಯೆಲ್ಲೋ, ಕಲರ್ ಬ್ಲೂ, ರೆಡ್ ಅಂಡ್ a different kind of blue. Shape ಅಲ್ಲಿ ನೋಡಿದ್ರೆ ಐ ಆಮ್ ಗೋನಾ ಗ್ರೂಪ್ ದೆಮ್ ಇಂಟು 3: ಟ್ರಯಾಂಗಲ್ಸ್, ಸ್ಕ್ವೇರ್, ರೆಕ್ಟ್ಯಾಂಗಲ್ಸ್ ಅಂಡ್ ಓವಲ್ ಶೇಪ್. ಸೈಜ್ ಅಲ್ಲಿ ನೋಡಿದ್ರೆ ಸ್ಮಾಲ್ ಅಂಡ್ ಬಿಗ್ ಅಂತ ಮತ್ತೆ ನಾನು ಗುಂಪು ಮಾಡ್ತೇನೆ. ಸೊ ಇದರಲ್ಲಿ ನಾವು ಮೊದಲು ಹೇಗೆ ಬೇಕಿದ್ರು ಮಾಡ್ಬೋದು. ಮೊದಲು ಬೇಕಿದ್ರೆ ನಾನು ಕಲರ್ ಅಲ್ಲೂ ಫಸ್ಟ್ ಗುಂಪು ಮಾಡ್ಕೋಬಹುದು, ಅದಾದ್ಮೇಲೆ ನಾನು ಶೇಪ್ ಅನ್ನ ಗುಂಪು ಮಾಡ್ಬೋದು, ಅದಾದ್ಮೇಲೆ ಸೈಜ್ ಮಾಡ್ಬೋದು. ಇಲ್ಲ ನಾನು ಫಸ್ಟ್ ನಾನು ಶೇಪ್ ಮಾಡ್ತೇನೆ, ಅದಾದ್ಮೇಲೆ ಕಲರ್ ಮಾಡ್ತೇನೆ ಅಂದ್ರೆ ಫಸ್ಟ್ ಐ ಕ್ಯಾನ್ ಗೋ ಟು sorting the things on shape or classifying things based on shape, and then I can look at the color, and ultimately I can look at the size of the things that I have classified. ಸೊ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫೈ ಮಾಡಬಹುದು ಅಂತ ಗೊತ್ತಾಯ್ತು. ಸೊ ಇದೆ, ಇಷ್ಟೇ ಇರೋದು ಕ್ಲಾಸಿಫಿಕೇಶನ್ ಅಂದ್ರೆ ಇಷ್ಟೇ. ಓಕೆ, ಸೊ ಇಷ್ಟೇ ಅಂತ ಆದ್ರೆ ನಾವು ಲೆಟ್ ಅಸ್ ಲುಕ್ ಅಟ್ ದ ಸೈಂಟಿಫಿಕ್ ಆಸ್ಪೆಕ್ಟ್, ಅಥವಾ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡೋದನ್ನ ಜಸ್ಟ್ ಒಂದು ನೋಡ್ಕೊಂಡು ಬರೋಣ. ಹಾಗಾದ್ರೆ ಕ್ಲಾಸಿಫಿಕೇಶನ್ ಅಂದ್ರೆ ಏನು? ವಾಟ್ ಈಸ್ ಕ್ಲಾಸಿಫಿಕೇಶನ್? ಕ್ಲಾಸಿಫಿಕೇಶನ್ ಇಸ್ putting them into groups or categorizing them or dividing the organisms based on their morphological characters, based on their anatomy, ಅವುಗಳ anatomy ಆಗಿರ್ಬೋದು, ಅಥವಾ morphological characteristics ಆಗಿರ್ಬೋದು, ಲೈಫ್ ಸೈಕಲ್ ಆಗಿರ್ಬೋದು, ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಗುಂಪುಗಳಿಗೆ ಹಾಕಿ ಕ್ಯಾಟಗರೈಸ್ ಮಾಡ್ತೀವಲ್ಲ, ಅದನ್ನ ವಿ ಟರ್ಮ್ ಆಸ್ ಕ್ಲಾಸಿಫಿಕೇಶನ್. ಓಕೆ, ಸೊ ವೈ ಕ್ಲಾಸಿಫಿಕೇಶನ್? ಯಾಕೆ ಕ್ಲಾಸಿಫಿಕೇಶನ್ಸ್ ನಾವು ಅಂದ್ವಿ ಐಡೆಂಟಿಫಿಕೇಶನ್ ಇಟ್ಕೊಂಡು ನಾವು ಮಾಡ್ತೇವೆ ಅಂತ ಅಂದ್ವಿ ಅಲ್ವಾ? ಕ್ಲಾಸಿಫಿಕೇಶನ್ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಆಗ. ಸೊ ಹೇಗೆ ಮಾಡ್ತೀವಿ ಅಂತ ಪ್ರಶ್ನೆ ಬರುತ್ತೆ.
ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಕ್ಲಾಸಿಫಿಕೇಶನ್ಗೆ ತಗೊಳ್ಬೇಕಾದ್ದು, ನಾನೀಗ ಡಾಗ್ ಅಂತ ಹೇಳ್ತೇನೆ, and I will write cat. I will write bird ಅಂತ ಹೇಳ್ತೇನೆ. I will write plant ಅಂತ ಹೇಳ್ತೇನೆ. ಮತ್ತೆ ನಾನಿಲ್ಲಿ ಪ್ಯಾಡಿ ಅಂದ್ರೆ ಏನು? ಅಕ್ಕಿ ಭತ್ತ ಕೊಡುವುದ ಭತ್ತ ಗ್ರೋ ಆಗುತ್ತಲ್ಲ, ಆ ಪ್ಲಾಂಟ್ಗೆ ನಾವು ಪ್ಯಾಡಿ ಅಂತೀವಿ. ಓಕೆ, ಮತ್ತೆ ನಾನು ಪೊಟ್ಯಾಟೊ ಪ್ಲಾಂಟ್. ಓಕೆ, ಮತ್ತೇನು ಬರಿಬೋದು? ಬರ್ಡ್, ಸ್ಪೈಡರ್, and I will also write insect. ಓಕೆ, ಈಗ ಡಾಗ್ ಅಂತ ಅಂದಾಗ ವಾಟ್ ಕಮ್ಸ್ ಟು ಅ ಮೈಂಡ್? ಡಾಗ್ ಅಂತ ಹೇಳಿದಾಗ ಏನ್ ಬರುತ್ತೆ ನಮ್ಮ ಮನಸ್ಸಿಗೆ? ವಾಟ್ ಆರ್ ದ ಫೀಚರ್ಸ್ ಆಫ್ ಅ ಡಾಗ್? ಇಟ್ ಹ್ಯಾಸ್ 2 ears, ಒಂದು ಡ್ರೂಲ್ ಆಗ್ತಾ ಇರುತ್ತೆ ಬಾಯಿಯಿಂದ, ಮತ್ತೆ ಏನಾಗ್ತಿರುತ್ತೆ? 4 ಕಾಲಿರುತ್ತೆ, ಬೊಗಳುತ್ತೆ ಅಲ್ವಾ? ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಡಾಗ್, ರೈಟ್? ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಡಾಗ್. ವೆನ್ ಐ ಸೇ ಡಾಗ್, ನಿಮ್ ತಲೆಗೆ ಬೆಕ್ಕು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಡಾಗ್ ಅಂದ ಕೂಡಲೇ ನಮ್ಗೆ ಅದರ ಕೆಲವೊಂದು ಐಡೆಂಟಿಫಿಕೇಶನ್ ಫೀಚರ್ಸ್ ನೆನಪಾಗಿ ವಿ ವಿಲ್ ಆಲ್ವೇಸ್ ರಿಮೆಂಬರ್ ಡಾಗ್. ಓಕೆ, ನೌ ಐ ವಿಲ್ ರೈಟ್ ಆನಿಮಲ್. ಓಕೆ, ಅನಿಮಲ್ ಅಂತ ಬರ್ದೆ ಅನ್ಕೊಳ್ಳಿ. ಅನಿಮಲ್ ಅಂತ ಅಂದಾಗ ನಿಮ್ಗೆ ಏನ್ ಬರುತ್ತೆ ತಲೆಗೆ? ಕ್ಯಾಟ್ಸ್ ಬರ್ಬೋದು, ಡಾಗ್ಸ್ ಬರ್ಬೋದು, ದನ ಬರ್ಬೋದು ಅಲ್ವಾ? ಹಾಗಾದ್ರೆ ಡಾಗ್ ಅಂತಂದಾಗ ಡಾಗೆ ಬರುತ್ತೆ. ದಟ್ ಡಿಫೈನ್ಸ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಫೀಚರ್ಸ್. ಅನಿಮಲ್ಸ್ ಅಂದಾಗ ಅದರಲ್ಲಿರುವಂತಹ ಎಲ್ಲ ಆರ್ಗಾನಿಸಮ್ಸ್ಗಳು ಬರುತ್ತೆ. ಅದೇ ರೀತಿ ಸ್ಪೈಡರ್ ಅಂದಾಗ ವಿ ವಿಲ್ ಓನ್ಲಿ ಥಿಂಕ್ ಅಬೌಟ್ ಜೇಡ ಅಲ್ವಾ? ಸ್ಪೈಡರ್ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಇನ್ಸೆಕ್ಟ್ಸ್ ಅಂದಾಗ ಆಲ್ ಕೈಂಡ್ ಆಫ್ ಇನ್ಸೆಕ್ಟ್ಸ್, ದಟ್ ಇಸ್ ಬಟರ್ಫ್ಲೈಸ್ ಆಗಿರ್ಬೋದು, ಅಥವಾ ಬೇರೆ ಏನಿರ್ಬೋದು, ಕಾಕ್ರೋಚ್ ಆಗಿರ್ಬೋದು, ಕ್ರಿಕೆಟ್ಸ್ ಆಗಿರ್ಬೋದು, ಸ್ಪೈಡರ್ ಆಗಿರ್ಬೋದು, ಇವುಗಳೆಲ್ಲ ಕೂಡ ಏನ್ ಮಾಡುತ್ತೆ? ಇನ್ಸೆಕ್ಟ್ಸ್ ಅನ್ನುವಂತ ಒಂದು ಗುಂಪಿಗೆ ಸೇರುತ್ತೆ ಅಲ್ವಾ? ಈ ಕ್ಯಾಟಗರಿಗೆ ಸೇರುತ್ತೆ. ಹಾಗಾಗಿ ಅವುಗಳೆಲ್ಲ ನಮ್ಗೆ ನೆನಪಿಗೆ ಬರುತ್ತೆ. ಮತ್ತೆ ಪ್ಲಾಂಟ್ ಅಂದಾಗ ಎಲ್ಲಾ ಸಸ್ಯಗಳು ನೆನಪಾಗುತ್ತೆ. ಅದೇ ನಾವು ಪ್ಯಾಡಿ ಅಂದಾಗ ನಮ್ಗೆ ಪ್ಯಾಡಿ ಮಾತ್ರ ನೆನಪಾಗುತ್ತೆ ಅಲ್ವಾ? ಪೊಟ್ಯಾಟೊ ಅಂದಾಗ ಕೂಡ ಅಷ್ಟೇ, ಪೊಟ್ಯಾಟೊ ಮಾತ್ರ ನೆನಪಾಗುತ್ತೆ. ಅಥವಾ ಪೊಟ್ಯಾಟೊವನ್ನ ಡಿಫ್ರೆನ್ಶಿಯೇಟ್ ಮಾಡುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ನಂಗೆ ನೆನಪಾಗುತ್ತೆ. ಸೊ ಹಾಗಾದ್ರೆ ಇಂತಹ ಕ್ಯಾಟಗರಿಗಳಿದೆಯಲ್ಲ, ನಾವು ಗುಂಪುಗಳನ್ನ ಮಾಡ್ತಾ ಹೋಗ್ತೀವಲ್ಲ, ಅಂತ ಕ್ಯಾಟಗರಿಗಳನ್ನ ನಾವು ಟ್ಯಾಕ್ಸಾ ಅಂತ ಹೇಳ್ತೀವಿ. ಓಕೆ, ವಿ ರೆಫರ್ ಟು ಇಟ್ ಆಸ್ ಟ್ಯಾಕ್ಸಾ. ಅಂಡ್ ಪ್ರಾಸೆಸ್ ಆಫ್ ಕ್ಲಾಸಿಫಿಕೇಶನ್ ಇದೆಯಲ್ಲ, ಈ ಕ್ಲಾಸಿಫಿಕೇಶನ್ ಮಾಡ್ತಾ ಮಾಡ್ತಾ ನಾವು ಈ ಕ್ಯಾಟಗರಿಗೆ ಹಾಕ್ತಾ ಹೋಗ್ತೀವಲ್ಲ, ಟ್ಯಾಕ್ಸಾ ಹಾಕ್ತಾ ಹೋಗ್ತೀವಲ್ಲ, ಅದನ್ನ ನಾವು ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಈ ಕ್ಯಾಟಗರಿಗಳನ್ನ, ಈ ಗುಂಪುಗಳನ್ನ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ಸ್, whenever we are dividing them and putting them into categories, that category is called as taxa. It can be a bigger taxa like insecta ಅನ್ನುವಂತ ಒಂದು ಕ್ಲಾಸ್. ಅದು ಅದೇನೋ what is it? That talks about a particular category of insects ಅಲ್ವಾ? ಇನ್ಸೆಕ್ಟಾ ಅಂದಾಗ ನಮ್ಗೆ ನೆನಪಾಗುವಂಥದ್ದು, ಇನ್ಸೆಕ್ಟಾ ಅಂದಾಗ ನಮ್ಗೆ ನೆನಪಾಗುವಂತ ಆರ್ಗಾನಿಸಮ್ಸ್ ಗಳಿದೆಯಲ್ಲ, ಅವುಗಳೆಲ್ಲ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ. ಇನ್ಸೆಕ್ಟ್ಸ್ ಅಂದಾಗ ನಮ್ಗೆ ನೆನಪಾಗುವಂಥದ್ದು. ಅದೇ ನಾನು ಸ್ಪೈಡರ್ ಅಂತ ಅಂದಾಗ ಆಲ್ ಟೈಪ್ಸ್ ಆಫ್ ಸ್ಪೈಡರ್, ಮತ್ತೆ ಅದ್ರಲ್ಲಿ ಮತ್ತೆ ಕ್ಯಾಟಗರಿ ಇದೆಯಲ್ಲ, ಚಿಕ್ಕ ಸ್ಪೈಡರ್ ಇರ್ಬೋದು, ಗ್ರೀನ್ ಕಲರ್ ಸ್ಪೈಡರ್, ಫಾರೆಸ್ಟ್ ಸ್ಪೈಡರ್, ಸೈಂಟಿಫಿಕ್ ನೇಮ್ ಅಲ್ಲಿ ಮತ್ತೆ ಬೇರೆ ಬೇರೆ ಹೆಸರುಗಳಿದೆ, ಅದಕ್ಕೆ ಬೇರೆ ಬೇರೆ ಸ್ಪೀಶೀಸ್ಗಳಿದೆ. ಇದು ಕೂಡ ಒಂದು ಟ್ಯಾಕ್ಸಾನೆ, ಇದೊಂದು ಟ್ಯಾಕ್ಸಾ, ಇದು ಕೂಡ ಒಂದು ಟ್ಯಾಕ್ಸಾ. ಓಕೆ, ನಾವಾಗ ಲಿಯೋ ಪ್ಯಾಂಥರ್ ಅಂತ ಹೇಳಿದ್ವಿ ಅಲ್ವಾ? ಸಿಂಹದ ಹೆಸರು, ಲಿಯೋ ಪ್ಯಾಂಥರ್ ಅಂತ ಹೇಳಿದ್ವಿ. ಅಂಡ್ ವಿ ಸೆಡ್ ದಟ್ ದಿಸ್ ರೆಫರ್ಸ್ ಟು ದ ಸ್ಪೀಶೀಸ್ ಆರ್ ಸ್ಪೀಶೀಸ್ ಅನ್ನ ರೆಫರ್ ಮಾಡುತ್ತೆ. ಇದೇನನ್ನ ರೆಫರ್ ಮಾಡುತ್ತೆ? ಜೀನಸ್ ಅನ್ನ ರೆಫರ್ ಮಾಡುತ್ತೆ ಅಂತ ಹೇಳಿ. ದಿಸ್ ಇಸ್ ಅ ಟ್ಯಾಕ್ಸಾ. ಜೀನಸ್ ಅನ್ನೋದು ಒಂದು ಟ್ಯಾಕ್ಸಾನೆ, ಸ್ಪೀಶೀಸ್ ಅನ್ನೋದು ಕೂಡ ಒಂದು ಟ್ಯಾಕ್ಸಾನೆ. ಟ್ಯಾಕ್ಸಾ ಅಂದ್ರೆ ಏನಂತ ಅರ್ಥ ಆಯ್ತಾ? ಇಟ್ಸ್ ದ ಕ್ಯಾಟಗರಿ ದಟ್ ವಿ ಆರ್ ಡಿವೈಡಿಂಗ್ ದ ಆರ್ಗ್ಯಾನಿಸಮ್ಸ್ ಇಂಟು. ಅದನ್ನ ನಾವೇನಂತೀವಿ? ಟ್ಯಾಕ್ಸಾ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿ ಅಂದ್ರೆ ಏನು? ದ ಪ್ರಾಸೆಸ್ ಆಫ್ ಕ್ಲಾಸಿಫೈಯಿಂಗ್ ದೀಸ್ ಆರ್ಗ್ಯಾನಿಸಮ್ಸ್ ಇಂಟು ಗ್ರೂಪ್ಸ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾನಮಿ. ಓಕೆ, ಸೊ ಇದುವರೆಗೆ ನಾವು ಕಲಿತಿದ್ದು ಟ್ಯಾಕ್ಸಾನಮಿಯಲ್ಲಿ 3 ಪ್ರೊಸೆಸ್ಗಳು ಬರ್ತವೆ. ಏನೇನು ಪ್ರೊಸೆಸ್ಗಳು? ಒಂದು ಐಡೆಂಟಿಫೈ ಮಾಡೋದು, ಒಂದು ಸ್ಪೀಶೀಸ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದು,
ಅವುಗಳಿಗೆ ಕ್ಯಾರೆಕ್ಟರ್ಸ್ ಅನ್ನ ಡಿಸ್ಕ್ರೈಬ್ ಮಾಡೋದು. ಮತ್ತೆ ನೆಕ್ಸ್ಟ್ ಏನ್ ಬರುತ್ತೆ, ನಾಮೆನ್ಕ್ಲೇಚರ್ ಬರುತ್ತೆ. ನಾಮೆನ್ಕ್ಲೇಚರ್ ಬರುತ್ತೆ. ಅದಾದ ನಂತರ ವಾಟ್ ಕಮ್ಸ್ ಆಫ್ಟರ್ ದಟ್ ಇಸ್ ಕ್ಲಾಸಿಫಿಕೇಶನ್. ದಟ್ ಇಸ್ ವೇರ್ ಡು ವಿ ಪುಟ್ ದಿಸ್. ಈ ಒಂದು ಹೊಸ ಸ್ಪೀಶೀಸ್ ಅನ್ನ ನಾನು ಎಲ್ಲಿ ಹಾಕಬೇಕು ಅಂದಾಗ we will get to know. Okay, all these three comes under taxonomy. All these three comes under taxonomy. Okay, ಹಾಗಾದ್ರೆ systematics ಅಂದ್ರೆ ಏನು? Now let us look into the next one. What is systematics then? Systematics andre what does it refer to? It refers to the systematic classification, because we said in the beginning ಪಾಠ ಶುರುವಾದಾಗ ನಾನು ಏನು ಹೇಳಿದೆ, ಕ್ಲಾಸಿಫಿಕೇಶನ್ ನಾವು ಮೊದಲೇ ಮಾಡ್ತಾ ಇದ್ವಿ ಅಂತ ಅಂದೆ ಅಲ್ವಾ. ಈವನ್ ಬಿಫೋರ್ ದ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಸ್ಟಾರ್ಟೆಡ್, ಹ್ಯೂಮನ್ಸ್ ಯೂಸ್ ಟು ಕ್ಲಾಸಿಫೈ ಅಲ್ವಾ. ಯಾಕೆ ಎಡಿಬಲ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಆಂಥ್ರೋಪೋಸೆಂಟ್ರಿಕ್ ಆಗಿ ನಾವು ಕ್ಲಾಸಿಫೈ ಮಾಡ್ತಿದ್ವಿ. ಆದ್ರೆ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಸೈಂಟಿಫಿಕಲಿ ಯೂಸ್ ಮಾಡ್ಕೋಬೇಕು ಈ ಡೇಟಾವನ್ನ, ಸೈಂಟಿಫಿಕ್ ಆಗಿ ಇವುಗಳನ್ನ ಹೆಸರು ಕೊಡ್ಬೇಕು ಅಂತ ಅಂದಾಗ ಒಂದು ಸಿಸ್ಟಮ್ ಇರಬೇಕು. ಅದಕ್ಕೆ ಕ್ಯಾಟಗರೈಸ್ ಮಾಡಬೇಕಾದ ಒಂದು ಸಿಸ್ಟಮ್ ಇದೆ. ದೇರ್ ಇಸ್ ಆರ್ಗನೈಸ್ಡ್ ವೇ ಆಫ್ ಕ್ಲಾಸಿಫೈಯಿಂಗ್ ಥಿಂಗ್ಸ್. ದಟ್ ಇಸ್ ಕಾಲ್ಡ್ as systematics. That is the systemic or organized way of classifying or putting them into taxas is called as systematics. Okay, so ಅದಕ್ಕೊಂದು ರೂಲ್ಸ್ ಗಳಿದೆ. ಎಲ್ಲಿ ಹಾಕಬೇಕು, ಯಾವ ಕ್ಯಾಟಗರಿಯಲ್ಲಿ ಹಾಕಬೇಕು ಅನ್ನೋದೊಂದು ರೂಲ್ಸ್ ಇದೆಯಲ್ಲ, ಅದನ್ನ ನಾವು ಸಿಸ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಆ ಸಿಸ್ಟಮ್ಯಾಟಿಕ್ಸ್ ಅಲ್ಲಿ ವಿ ಆರ್ ಗ್ರೂಪಿಂಗ್ ದೆಮ್ or we are putting them into different categories. Okay, now let us just, I will just erase all of this. Okay, again, okay, going back. Okay, ಈಗ ಟ್ಯಾಕ್ಸಾ ಅಂಡ್ ಟ್ಯಾಕ್ಸಾನಮಿ ಆಯ್ತು, ಗೊತ್ತಾಯ್ತು ನಮ್ಗೆ. ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನಂತ ಗೊತ್ತಾಯ್ತು ಅಲ್ವಾ. ಟ್ಯಾಕ್ಸಾ ಅಂಡ್ ಟ್ಯಾಕ್ಸಾನಮಿ generally refers to the category. Category, or we can also say group. Systematics ಅಂದಾಗ ಏನು, the systematic classification. Systematic classification. Okay, now what is taxonomic category? ಹಾಗಾದ್ರೆ ನಾವು ಟ್ಯಾಕ್ಸಾನ್ ಅಂತ ಹೇಳಿದ್ವಲ್ಲ, ಟ್ಯಾಕ್ಸಾನ್ ಅಥವಾ ಟ್ಯಾಕ್ಸಾ ಅಂತ ಹೇಳ್ತೀವಲ್ಲ, ಏನು ಹಾಗಂದ್ರೆ ಅದ್ರ ರೀತಿಯಲ್ಲಿ ನಾವು ಕ್ಯಾಟಗರಿ ವೈಸ್ ಹೇಗೆ ಡಿವೈಡ್ ಮಾಡೋದು ಅಂತ ಅಂದಾಗ, ದೇರ್ ಆರ್ ವೇರಿಯಸ್ ಕ್ಯಾಟಗರೀಸ್ ಇನ್ ವಿಚ್ ದೀಸ್ ಆರ್ ಡಿವೈಡೆಡ್ ಅಲ್ವಾ. ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ವಿಲ್ ಡಿವೈಡ್ ದಮ್ ಇನ್ ಟು ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಹೇಳಿದ್ವಿ. ಅದನ್ನ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ. Based on the different features, when we are dividing them into different categories, it is called as taxonomic category. For example, again, now insects anta andaga, let us take that example. Insects anta andaga, now we can take all the organisms that belong to these categories. But adral matte nanu ಒಂದು ಗುಂಪು ಮಾಡ್ತಾನೆ, 3 ಕಾಲಿರುವಂತದ್ದು 3 pairs, 3 ಪೇರ್ ಇರುವಂತದ್ದು, 8 ಪೇರ್, ಸಾರಿ 8 ಅಲ್ಲ 4 ಪೇರ್ಗಳು ಅಥವಾ 8 ಲೆಗ್ಸ್ ಇರುವಂತದ್ದು, ಓಕೆ, we can again categorize them ಅಲ್ವಾ. ಹೇಗೆ 3 ಕಾಲು, 3 pairs of legs ಮತ್ತೆ 4 pairs of legs, 4 pairs of legs ಅಂತ ಅಂದಾಗ ನಾನು ಮತ್ತೆ ಅದನ್ನ ಡಿವೈಡ್ ಮಾಡಿದೆ ಅಲ್ವಾ. 8 ಲೆಗ್ಸ್ ಆಗಿರ್ಬೋದು, ಕೆಲವೊಂದು ಆಂಟನಾ ಇರುವಂತದ್ದು ಅಥವಾ ಕಾಂಪೌಂಡ್ ಆಗಿರುವಂತದ್ದು ಅನ್ನೋದರ ಬಗ್ಗೆ ಮತ್ತೆ ನಾನು ಡಿವೈಡ್ ಮಾಡ್ತೇನೆ. ಇದನ್ನ ನಾವು ಕ್ಯಾಟಗರಿ ಅಂತ ಹೇಳ್ತೇವೆ ಅಲ್ವಾ. ಇದೊಂದು ಕ್ಯಾಟಗರಿ, ಇದೊಂದು ಕ್ಯಾಟಗರಿ, ಇದೊಂದು ಕ್ಯಾಟಗರಿ, ಇದೊಂದು ಕ್ಯಾಟಗರಿ.
So when we're dividing them into taxons based on the category, we call it as taxonomic category. ಫೀಚರ್ಸ್ ಅನ್ನ ನೋಡ್ಕೊಂಡು ನಾವು ಗ್ರೂಪ್ ಮಾಡ್ತೇವಲ್ಲ, ನಾವು ಕ್ಯಾಟಗರಿಗೆ ಹಾಕ್ತೇವಲ್ಲ, ಅದನ್ನ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂತ ಹೇಳ್ತೇವೆ. ಹಾಗಾದ್ರೆ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಏನು? ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ based on the characters we group some of the organisms into a particular taxa. ಈ ಟ್ಯಾಕ್ಸದಲ್ಲಿ ಮತ್ತೆ ಇನ್ನೆಷ್ಟು ಡಿವಿಷನ್ ಆಗುತ್ತೆ? ಈಗ ಇನ್ಸೆಕ್ಟ್ಸ್ ಅನ್ನೋದು ಒಂದು ಹೈಯರ್ ಕ್ಯಾಟಗರಿ ಅಲ್ವಾ, ಅದನ್ನ ನಾವು ಮೇಲ್ ಹಾಕೋಣ. ಇಲ್ಲಿ ಇನ್ಸೆಕ್ಟ್ಸ್ ಅನ್ನೋದನ್ನ ನಾವ್ ಇಲ್ಲಿ ಬರಿತೀವಿ ಅಂದ್ರೆ ಮತ್ತೆ ಅದರಲ್ಲಿ 3 ನಾನು ಡಿವೈಡ್ ಮಾಡ್ತೀನಲ್ಲ, ಇವುಗಳು ಹೈರಾರ್ಕಿ. ಸೊ let me give you an example. Okay. So taxonomic hierarchy based on the characteristics, when we group the organisms collectively ನಾವು ಒಂದು ಗುಂಪು ಮಾಡ್ತೇವೆ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇಟ್ಕೊಂಡು we are grouping some of the organisms into one group. ಮತ್ತೆ ನಾನೇನ್ ಮಾಡ್ತೇನೆ, ಮತ್ತೆ ಐ ವಿಲ್ ಡಿವೈಡ್ ದೆಮ್. ಇವುಗಳೆರಡಕ್ಕೆ ಏನೋ 2 pairs of legs ಇದೆ ಅಂತ ನಾನು ಮತ್ತೆ ಡಿವೈಡ್ ಮಾಡ್ತೇನೆ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ. ಅಂಡ್ ಅದ್ರಲ್ಲಿ ಮತ್ತೆ ಈ ಒಂದು ಆರ್ಗಾನಿಸಮ್ಸ್ ಗಳಿದೆಯಲ್ಲ, ಇವುಗಳಿಗೆ 3 pairs of legs ಇದೆ ಅಂತ. ಸೊ ಈ ಒಂದು ಫುಲ್ ಗ್ರೂಪ್ ಒಂದು ಹೈರಾರ್ಕಿ ಆದ್ರೆ, ಇವುಗಳಲ್ಲಿ ಮತ್ತೆ ಗುಂಪುಗಳಾಗ್ತಿದೆಯಲ್ಲ, ದಟ್ ಇಸ್ ಎನದರ್ ಹೈರಾರ್ಕಿ. ಅಂಡ್ ದಿಸ್ ರೆಫರ್ಸ್ ಟು ಅ ಲೆವೆಲ್. ಒಂದಾದ್ಮೇಲೆ ಒಂದು ಬರುತ್ತೆ. ಈ ಅರೇಂಜ್ಮೆಂಟ್ ಇದೆಯಲ್ಲ, ಇವುಗಳೀಗ 3 ಪೇರ್ ಇರುವಂತಹ ಒಂದು ಇದು ಲೀಸ್ಟ್ ಆದ್ರೆ, ಅದ್ರ ಮೇಲೆ ಬರುವಂತದ್ದು ಇನ್ಸೆಕ್ಟ್ಸ್ ಅಂತ. ಈ 3 ಪೇರ್ ಇರುವಂತಹ ಇನ್ಸೆಕ್ಟ್ಸ್ ದೇ ಬಿಲಾಂಗ್ ಟು ದಿಸ್ ಹೈರಾರ್ಕಿ ಅಥವಾ ದಿಸ್ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ. ಈ ಅರೇಂಜ್ಮೆಂಟ್ ಇದೆಯಲ್ಲ, ಒಂದಾದ್ರ ನಂತರ ಒಂದು ಇರುವಂತಹ ಅರೇಂಜ್ಮೆಂಟ್ ಇದೆಯಲ್ಲ, ಕಾಂಪ್ಲೆಕ್ಸ್ ಟು ಸಿಂಪಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅಥವಾ ಸ್ಪೆಸಿಫಿಕ್ ಆಗ್ತಾ ಹೋಗುತ್ತೆ. ಕೆಳಗಡೆ ಬಂದ ಹಾಗೆ ಏನಾಗುತ್ತೆ, ಸ್ಪೀಶೀಸ್ ಗಳು ತುಂಬಾ ಸ್ಪೆಸಿಫೈ ಆಗ್ತಾ ಹೋಗುತ್ತೆ. ಆ ಸ್ಪೆಸಿಫೈ ಆಗುವಂತದ್ದು ಇದೆಯಲ್ಲ, ಅದನ್ನ ನಾವು hierarchy ಅಂತ ಹೇಳ್ತೀವಿ. that is taxonomic hierarchy. So based on these characters, what are we doing? We are arranging them into a category. and ಈ ಕ್ಯಾಟಗರಿಯಲ್ಲಿ ಕೂಡ ಹೈರಾರ್ಕಿ ಇದೆ. ಅಂದ್ರೆ ಕೆಲವೊಂದರಲ್ಲಿ ಕಲೆಕ್ಟಿವ್ ಫೀಚರ್ಸ್ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಹೈರಾರ್ಕಿ ಬಂದಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ನ್ಯಾರೋ ಆಗುತ್ತೆ. ನ್ಯಾರೋವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತಗೊಳ್ತೀವಿ. ಮತ್ತು ಒಂದ್ ಸ್ವಲ್ಪ ಕೆಳಗಡೆ ಬಂದಾಗ ಇನ್ನೂ ಸ್ವಲ್ಪ ನ್ಯಾರೋವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತಗೊಳ್ತೀವಿ. ಮತ್ತೆ ಕೆಳಗಡೆ ಬಂದಾಗ ತುಂಬಾ ಸ್ಪೆಸಿಫಿಕ್ ಆಗಿ 1-2 ಆರ್ಗಾನಿಸಮ್ಸ್ ಅಥವಾ ತುಂಬಾ ಸ್ಪೆಸಿಫಿಕ್ ಆಗಿರುವಂತಹ ಆರ್ಗಾನಿಸಮ್ಸ್ ಗಳನ್ನ ಮಾತ್ರ ತಗೊಳ್ತೀವಿ. ಇನ್ನು ಕೆಳಗಡೆ ಬಂದಾಗ ಒಂದು ಸ್ಪೀಶೀಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ನಾವು. ಒಂದು ಆರ್ಗಾನಿಸಮ್ ಅಲ್ಲ, ಒಂದು ಗ್ರೂಪ್ ಆಫ್ ಆರ್ಗಾನಿಸಮ್, ದಟ್ ಇಸ್ ಸ್ಪೀಶೀಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ದಿಸ್ ಅರೇಂಜ್ಮೆಂಟ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಓಕೆ, ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. So that kind of brings us to the end of today's class, because I just wanted to brief just ಸ್ವಲ್ಪ ಬ್ರೀಫ್ ಮಾಡೋಣ. ಏನಿದ್ರದ್ದು ಬಿಗಿನಿಂಗ್ ಇದೆಯಲ್ಲ, ಅದನ್ನ ಬೇಸಿಕ್ಸ್ ಅನ್ನ ಸ್ವಲ್ಪ ಸೆಟ್ ಮಾಡೋಣ ಅಂತ. ವಿ ಹ್ಯಾವ್ ಕಮ್ ಥ್ರೂ ವೇರಿಯಸ್ ಟರ್ಮ್ಸ್ ಅಲ್ವಾ. ಕೆಲವೊಂದು ಟರ್ಮ್ಸ್ ಗಳನ್ನ ನಾವಿವತ್ತು ನೋಡ್ತಾ ಬಂದ್ವಿ. ಏನೇನನ್ನ ಲೆಟ್ ಅಸ್ ಕ್ವಿಕ್ಲಿ ಸಿ ದ ಟರ್ಮ್ಸ್ ದಟ್ ವಿ ಜಸ್ಟ್ ಲರ್ನ್ ಟುಡೇ. ಬಯೋಡೈವರ್ಸಿಟಿ ಅಂದ್ರೆ ಏನು ಅನ್ನೋದನ್ನ ಕಲ್ತ್ವಿ. ಬಯೋ ಪ್ಲಸ್ ಡೈವರ್ಸಿಟಿ. ಅದರ ನಂತರ ನಾಮೆನ್ಕ್ಲೇಚರ್ ಮತ್ತೆ ಐಡೆಂಟಿಫಿಕೇಶನ್, ಹೇಗೆ ಹೆಸರು ಕೊಡೋದು, ಐಡೆಂಟಿಫಿಕೇಶನ್ ಹೇಗೆ ಮಾಡೋದು, ಯಾವ ಕ್ಯಾರೆಕ್ಟರ್ಸ್ ಮೇಲೆ ಅನ್ನೋದನ್ನ ಕೂಡ ಕಲ್ತ್ವಿ. ಮತ್ತೆ ಕಮಿಟಿಗಳು ICBN ಮತ್ತೆ ICZN. ಅಂಡ್ ಏನದು ಹಂಗಂದ್ರೆ ಅಲ್ವಾ, ಅವುಗಳ ಫಂಕ್ಷನ್ ಏನು, ಬೈನೋಮಿಯಲ್ ನಾಮೆನ್ಕ್ಲೇಚರ್ ಅಂದ್ರೆ ಏನು, ಮತ್ತೆ ಅದರ ರೂಲ್ಸ್ ಗಳೇನು ಅನ್ನೋದನ್ನು ಕಲ್ತ್ವಿ. ದೆನ್ ವಾಟ್ ವಾಸ್ ದ ನೆಕ್ಸ್ಟ್ ಟರ್ಮ್ ದಟ್ ವಿ ಲರ್ನ್ಡ್? We learnt about classification. What is classification? Taxa and taxonomy ಅಂದ್ರೆ ಏನು, ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು, ಸಿಸ್ಟಮ್ಯಾಟಿಕ್ ಆಗಿ ಯಾಕೆ ನಾವು ಕ್ಲಾಸಿಫೈ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂದ್ರೆ ಏನು, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಏನು ಅನ್ನೋ ವಿಷಯಗಳ ಬಗ್ಗೆ ನಾವು ಕಲ್ತ್ವಿ ಅಲ್ವಾ. ಸೊ ದಿಸ್ ವಾಸ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಲಾಸಿಫಿಕೇಶನ್ ಅಂಡ್ ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ಅನ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ, ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು, ವಾಟ್ ಕಂಪ್ರೈಸಸ್ ಆಫ್ ದ ಲಿವಿಂಗ್ ವರ್ಲ್ಡ್ ಅಂಡ್ ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಕ್ಲಾಸಿಫೈ, ವಾಟ್ ಇಸ್ ದ ಪರ್ಪಸ್ ಆಫ್ ಕ್ಲಾಸಿಫಿಕೇಶನ್ ಅನ್ನೋದನ್ನ ವಿ ಲರ್ನ್ಡ್ ಅಲ್ವಾ. ಸೊ ಲೆಟ್ ಅಸ್ ಕನೆಕ್ಟ್ ಬ್ಯಾಕ್ ಲೇಟರ್ ದಿಸ್ ವೀಕ್ ಆರ್ ನೆಕ್ಸ್ಟ್ ವೀಕ್. ನಾವು ಮತ್ತೆ ಕನೆಕ್ಟ್ ಆಗೋಣ.
for deeper understanding of the chapter living world. ಸೊ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ ನೀವೀಗ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಇಫ್ ನಾಟ್ ಐ ವುಡ್ ಲೈಕ್ ಟು ಜಸ್ಟ್ ಗಿವ್ ಒನ್ ಟಾಸ್ಕ್. ನೆಕ್ಸ್ಟ್ ಕ್ಲಾಸಿಗೆ ಬರ್ತೀರಲ್ಲ, ಫಾರ್ ದ ನೆಕ್ಸ್ಟ್ ಕ್ಲಾಸ್ ಆಫ್ ಲಿವಿಂಗ್ ವರ್ಲ್ಡ್, whenever you are going to attend the next class, I want you all to get me 2 scientific names. ಅಥವಾ ಯಾವುದಾದ್ರೂ ಆರ್ಗ್ಯಾನಿಸಮ್ಸ್ನ, 2 ಆರ್ಗ್ಯಾನಿಸಮ್ಸ್ನ ಬೈನೋಮಿಯಲ್ ನಾಮೆನ್ಕ್ಲೇಚರ್ ನನಗೆ ಬೇಕು. ಯಾವುದೇ ತಗೊಳ್ಬಹುದು ನೀವು. ಓಕೆ, ಯಾವುದೇ ಆರ್ಗ್ಯಾನಿಸಮ್ನ ಬೈನೋಮಿಯಲ್ ನಾಮೆನ್ಕ್ಲೇಚರ್ ನನಗೆ ಬೇಕು. ಜೆನರಿಕ್ ಮತ್ತೆ ಸ್ಪೆಸಿಫಿಕ್ ನೇಮ್ ಇರುವಂತಹ ಯಾವುದೇ ಒಂದು ಆರ್ಗ್ಯಾನಿಸಮ್ ಆಗಿರ್ಬೋದು. ಎಕ್ಸಾಂಪಲ್ಸ್ಗಳನ್ನು ನೀವು ತರಬೇಕು ನನಗೆ, ಸೈಂಟಿಫಿಕ್ ನೇಮ್ಸ್. ಅದು ಕೂಡ ಅಷ್ಟೇ, ಹೇಗೆ ಬರ್ದಿರ್ತೀರಾ ನೀವು ಅಂತಾನು ನೀವು ನನಗೆ ಎಕ್ಸ್ಪ್ಲೇನ್ ಮಾಡಬೇಕು. ಬಿಕಾಸ್ ನಾವು ಬರೆಯುವಾಗ ಅವುಗಳ ರೂಲ್ಸ್ಗಳನ್ನ ಕೂಡ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ವೀಕ್, ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಅನ್ಸುತ್ತೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಆಗ ಐ ವಾಂಟ್ ಯು ಆಲ್ ಟು ಗೆಟ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ಅಟ್ ಲೀಸ್ಟ್ 2 ಆರ್ಗ್ಯಾನಿಸಮ್ಸ್, ಪ್ಲಾಂಟ್, ಬರ್ಡ್ಸ್, ಎನಿಥಿಂಗ್. ಓಕೆ, ಎನಿ ಆಫ್ ದ 2 organisms na scientific names anna ತಗೊಂಡು ಬನ್ನಿ. Then let us discuss further deeply about classification ಅನ್ನು ಇನ್ನು ಹೇಗೆ ಮಾಡೋದು, ಇನ್ನು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೋಗೋಣ. So thank you children, thank you very much for attending the class. See you in the next class. Thank you. and cut man play.